ಪರಿಶುದ್ಧನಾಥ ದೇವರೇ, ನಮ್ಮ ರಕ್ಷಕನಾದ ಯೇಸುವಿನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ವಿಶೇಷವಾದ ಸಮಯಕ್ಕಾಗಿ ಸ್ತೋತ್ರ. ಇವತ್ತು ನಾಳೆ ನಡೆಯುವಂತ 3 ಕೂಟಗಳನ್ನು ಕೂಡ ಕರೆದು ಕರ್ತನೆ ಆಡುವಂತವರು Recording in progress. ಟ್ರಾನ್ಸ್ಲೇಷನ್ ಮಾಡುವಂತ ಎಲ್ಲವನ್ನು ಕೂಡ ನೀನು ಪಾದ ತರ್ತೇವೆ. ರಸ್ತನ್ನಾಗಿದ್ದುಕೊಂಡು ಆದಿಯು ಅಂತ್ಯ ನೀನಾಗಿದ್ದುಕೊಂಡು ನಡೆಸಿ ಆಶೀರ್ವದಿಸಿ ನೀನೇ ಮೈಮಂದುಕೊಳ್ಳಬೇಕೆಂಬುದಾಗಿ ಎಲ್ಲ ಈ ಪ್ರಾರ್ಥನೆಯನ್ನ ಯೇಸು ನಾಮದಲ್ಲಿ ಬೇಡಿಕೊಂಡಿದ್ದೇವೆ ಸ್ವಾಮಿ. ಆಮೇನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯಿಂದ ಈ 3 ದಿನದ ಕೂಟಕ್ಕೆ ನಾನು ಆಹ್ವಾನ ಮಾಡುವಂತವನಾಗಿದ್ದೇನೆ. ಇದು ಬಹಳ ಒಂದು ವಿಶೇಷವಾದಂತ ಒಂದು ಕೂಟಗಳಾಗಿದೆ ಮತ್ತು ಕರ್ನಾಟಕ ಬೈಬಲ್ ಇನ್ಸ್ಟಿಟ್ಯೂಟ್ ಶಿವಮೊಗ್ಗ ಹಾಗೂ ಯುನೈಟೆಡ್ ಬ್ರದರ್ ಫೆಲೋಶಿಪ್ ಕರ್ನಾಟಕ ಇಬ್ಬರ ವ್ಯಕ್ತಿಯಿಂದಲೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಕೆಲವು ಕೂಟಗಳು ಏರ್ಪಟ್ಟಿವೆ. ಇವತ್ತು ನಾಳೆ ನಾಡಿದ್ದು 3 ದಿನ ಕೂಡ 6 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಇದು ನಡೆಯುವಂತದ್ದಾಗಿದೆ. ಅದರಿಂದ ನೀವು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿಯೂ ಮತ್ತು ಇನ್ನು ಅನೇಕರನ್ನ ಈ ಒಂದು ಕೂಟಕ್ಕೆ ಕೂಡಿಸ್ಬೇಕೆಂಬುದಾಗಿ ಕೂಡ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇವೆ. ಈ ಒಂದು ಬಹಳ ಪ್ರಮುಖವಾದ ವಿಷಯದ ಕುರಿತಾಗಿ ದೇವರ ಸೇವಕರು ಮಾತಾಡುವಂತವರಾಗಿದ್ದಾರೆ. ಅದೇನಂತಂದ್ರೆ ದ ಲೈಫ್, ಡೆತ್ ಅಂಡ್ ದೇರ್ ಆಫ್ಟರ್, ಅಂದ್ರೆ ಜೀವ ಮತ್ತೆ ಮರಣ ಮತ್ತು ಮರಣಾನಂತರ ಬಹಳ ಒಂದು ಪ್ರಮುಖವಾದ ಸಂಗತಿಗಳು. ಯಾಕಂದ್ರೆ ಅನೇಕ ಸಲ ಅನೇಕವಾದ ಒಂದು ಗೊಂದಲಗಳಿರುವಂತದ್ದಾಗಿದೆ. ಯಾಕಂದ್ರೆ ನಮ್ಮ ಜೀವಿತವೂ ಮುಖ್ಯ, ನಮ್ಮ ಮರಣವೂ ಕೂಡ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ. ನಂತರ ಏನೆಂಬುದಾಗಿ ಆಲೋಚನೆ ಮಾಡುವಂತಹ ಒಂದು ಸಂಗತಿಗಳನ್ನ ನಾವು ನೋಡುತ್ತರಾಗಿದ್ದೇವೆ. ಇದರ ಈ ಒಂದು ಕೂಟದ ಮುಖ್ಯವಾದ ಒಂದು ಸ್ಪಷ್ಟವಾದಂತಹ ಒಂದು ಸ್ವಸ್ಥ ಬೋಧನೆ ಕೊಡುವಂತದ್ದು. ಎರಡನೇದಾಗಿ ಏನಾದ್ರು ಸಂದೇಹಗಳನ್ನ ಪರಿಹಾರ ಮಾಡುವಂತದ್ದು ಮತ್ತು ಮೂರನೇದಾಗಿ ನಾವುಗಳು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಕ್ರಿಸ್ತನ ಸಾಕ್ಷಿಯಾಗಿ ಜೀವಿಸಬೇಕಿರುವಂತಹ ಮಹಾ ಉದ್ದೇಶದಿಂದ ಈ ಒಂದು ಕೂಟಗಳನ್ನ ಏರ್ಪಡಿಸಲಾಗಿದೆ. ಆದ್ರಿಂದ ಈ ಒಂದು ವಿಶೇಷವಾದ ಕೂಟಗಳಲ್ಲಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಹೊಂದುವಂತರಾಗಿರೋಣ. ಈ ವಿಶೇಷವಾದ ಕೂಟದಲ್ಲಿ ದೇವರ ಸೇವಕರಂತ ಸೋದರ ಥಾಮ್ಸನ್ ಬಿ ಥಾಮ್ಸನ್ ಅಂತವರು ಸ್ಪೀಕರ್ ಆಗಿಯೂ ಮತ್ತೆ ಸೋದರ ಸೈಮನ್ ಎ ಸೇವಕ ಟ್ರಾನ್ಸ್ಲೇಟ್ ಆಗಿರುವಂತವರಾಗಿರ್ತಾರೆ. ಆದ್ರಿಂದ ಪ್ರಾರ್ಥನಾ ಪೂರ್ವಕವಾಗಿ ನಾವು ಮುಂದುವರಿಯುವಂತ ಪ್ರಾರಂಭದಲ್ಲಿ ಈಗ ನಾವು ಐ ಕಾಲ್ ಅಪಾನ್ ಬ್ರದರ್ ಜಾನ್ ಪಾಲ್ ಅಂಡ್ ಫ್ಯಾಮಿಲಿ ಫಾರ್ ಎ ಸ್ಪೆಷಲ್ ನಂಬರ್, ಒಂದು ವಿಶೇಷವಂತ ಗೀತೆಯನ್ನು ಹಾಡೋದಕ್ಕೋಸ್ಕರವಾಗಿ ಅವರ ಜಾನ್ ಪಾಲ್ ಮತ್ತು ಅವರ ಕುಟುಂಬದವರನ್ನ ನಾನು ಆಹ್ವಾನಿಸುವಂತರಾಗಿದ್ದೇನೆ. ಓವರ್ ಟು ಬ್ರದರ್ ಜಾನ್ ಪಾಲ್. ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಎವ್ರಿವನ್. ಈ ದಿವಸ ಹಾಡ್ಲಿಕ್ಕೆ ನಾವು ಆರಿಸಿಕೊಂಡಂತ ರಾಗ ಯೇಸುವಿನಲ್ಲಿ ದೇವರ ಕೃಪೆಯನ್ನು ಕಂಡುಕೊಂಡೇನು, ಸ್ವೀಕರಿಸಿದೇನು, ಸಂತೃಪ್ತಿ ಪಡೆದೇನು. ಈ ರಾಗವನ್ನು ಹಾಡಿ ಕರ್ತನನ್ನು ನಾವು ಮಯಪಡಿಸೋಣ. ದೇವರ ಕೃಪೆಯನ್ನು ಕಂಡುಕೊಂಡೇನು, ಸ್ವೀಕರಿಸಿದೇನು, ಸಂತೃಪ್ತಿ ಪಡೆದೇನು. ದೇವರ ಕೃಪೆಯನ್ನು ಕಂಡುಕೊಂಡೇನು, ಸ್ವೀಕರಿಸಿದೇನು, ಸಂತೃಪ್ತಿ ಪಡೆದೇನು. ದೇವರ ಕೃಪಾನಿಶ್ಚಯವು ನನ್ನನ್ನು ಹುಡುಕಿ ರಕ್ಷಿಸಿತು. ರಹಸ್ಯವಾದ ಸಂಕಲ್ಪವನ್ನು ನನಗೆ ತಿಳಿಯಪಡಿಸಲು ವಿಶೇಷ ಜ್ಞಾನ ಭಕ್ತಿಯ ನೀಡಿ ಕೃಪೆಯನ್ನು ಹೆಚ್ಚಾಗಿ ತೋರಿದರು. ವಿಶೇಷ ಜ್ಞಾನ ಭಕ್ತಿಯ ನೀಡಿ ಕೃಪೆಯನ್ನು ಹೆಚ್ಚಾಗಿ ತೋರಿದರು. ಯೇಸುವಿನ ದೇವರ ಕೃಪೆಯನ್ನು
Recording in progress. Recording stopped. Recording in progress. Recording stopped. Recording in progress. ನನಗೆ ಉತ್ತಮನು ಒಳ್ಳೆಯದನ್ನೇ ಮಾಡುವನು ಯೇಸುವಿನ ದೇವರ ಕೃಪೆಯನ್ನು ಕಂಡುಕೊಂಡೆನು ಸ್ವೀಕರಿಸಿದೆನು ಸಮೃದ್ಧಿ ಪಡೆದೆನು ಸಮೃದ್ಧಿ ಪಡೆದೆನು ಸಮೃದ್ಧಿ ಪಡೆದೆನು. Thank you, Brother John Paul. The beautiful song. ಪ್ರಾರಂಭವು ಕರ್ತನ ಕೃಪೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾವು ಉಳಿದಿರುವಂತದ್ದು ಆತನ ಕೃಪೆ, ಯೇಸು ಕ್ರಿಸ್ತನ ಕೃಪೆ ವಿಶೇಷವಾದ ರೀತಿಯಲ್ಲಿ ನೀವು ಈ 3 ದಿನದ ಕೂಟವನ್ನು ಪ್ರಾರಂಭ ಮಾಡಿಕೊಟ್ಟದಕ್ಕಾಗಿ ಕ್ರಿಸ್ತನ ನಾಮದ ನಿಮಗೆ ವಂದನೆ ಸಲ್ಲಿಸುವಂತಾಗಿದ್ದೇನೆ. ಎರಡನೆಯ ಒಂದು ರಾಗವನ್ನ ಬಾಂಬೆಯಿಂದ ಸ್ಯಾಮ್ಯುಯಲ್ ಮತ್ತು ಡೆಬೋರಾ ಅವರ ಕುಟುಂಬ ಫ್ರಮ್ ಬಾಂಬೆ. ಐ ಕಾಲ್ ಅಪಾನ್ ಬ್ರದರ್ ಸ್ಯಾಮ್ಯುಯಲ್ ಅಂಡ್ ಡೆಬೋರಾ ಫ್ರಮ್ ಬಾಂಬೆ ಫಾರ್ ದ ಸೆಕೆಂಡ್ ನಂಬರ್ ಪ್ಲೀಸ್. ಓವರ್ ಟು ಬ್ರದರ್ ಸ್ಯಾಮ್ಯುಯಲ್. Samuel and Deborah from Bombay, please, for the second number. Thank you. Thank you, Uncle. Praise God. Greetings to all in the name of our Lord and Savior Jesus Christ. Indeed, as scripture reminds us, let everything that has breath praise the Lord. And psalmist also reminds that let's just bow down in worship and kneel before the Lord our Maker. There's this Hindi song that says, "Charno mein tere hum aate hai, sara adar tujhko dete hai." चरणों में तेरे हम आते हैं, सारा दर्द तुझको देते हैं। चरणों में तेरे हम आते हैं, सारा दर्द तुझको देते हैं। शीश हम झुकाते हैं, वंदना करते हैं। शीश हम झुकाते हैं, वंदना करते हैं। हालेलुया, हालेलुया, हमको यकीन है कि तू है खुदा, इस कारण ही करते सजदा। हमको यकीन है कि तू है खुदा, इस
धन्य तुझे हम कहते हैं आज, सारे जहां का है तू सरताज। भेंट हम चढ़ाते हैं, वंदना करते हैं। भेंट हम चढ़ाते हैं, वंदना करते हैं। हालेलुया, हालेलुया, आमेन। हालेलुया, हालेलुया, आमेन। Amen. Thank you, Sister Varan. Thank you very much. You brought us all to the feet of Lord Jesus Christ. Kristana on the Charana, Jesus keep the feet. Really prayerfully we are coming to His presence. Thank you very much for the beautiful number. God bless you. ನಾವು ಹಾಗೆ ಮುಂದುವರೆದ ಹಾಗೆ ಮುಂದಿನ ಒಂದು ಗೀತೆಗಳಿಗೋಸ್ಕರವಾಗಿ ನಾವು ಐ ಕಾಲ್ ಅಪಾನ್ ಬ್ರದರ್ ಎಡ್ವಿನ್ ಪಾಲ್ ಫಾರ್ ದ ಫರ್ದರ್ ಕಂಟಿನ್ಯೂಯೇಷನ್ ಆಫ್ ದ ಸ್ಪೆಷಲ್ ನಂಬರ್ ಪ್ಲೇಸ್. ಓವರ್ ಟು ಬ್ರದರ್ ಎಡ್ವಿನ್. Greetings to you in the precious name of our Lord and Savior Jesus Christ. What a great joy and a blessed time it is that we are in the presence of God to listen from God's word and to sing praises unto Him this evening. And we could hear a few numbers which are very heart touching and good singing, dear brothers and sisters. May God bless you. And there is a song in Hindi that I'm going to sing. मेरा यीशु है मुझको भला, वह काफी है सदा सर्वदा। दुख में, रोग में, हर मुसीबत में मेरे मन वही काफी है मुझे। My God is so good. If you read Psalms 91, there we read, my God is a great God and a good God, and He's everything to me. In my sorrowful time, in my times of problems, my God is so good to me. He's there to redeem me and save me. That's what this song says. Hope you will enjoy this song. This is a translation of a Malayalam song, and those who know the Malayalam song can understand this song and can sing with me. Mera Yishu hai mujhko bhala. मेरा यीशु है मुझको भला, वो है काफी है सदा सर्वदा। मेरा यीशु है मुझको भला, वो है काफी है सदा सर्वदा। दुख में, रोग में, हर मुसीबत में मेरे मन वो है काफी है तुझे। दुख में, रोग में, हर मुसीबत में मेरे मन वो है काफी है तुझे। कलवरी के पहाड़ पर चढ़ा था मुकुट कांटों का सिर पर। कलवरी के पहाड़ पर चढ़ा था मुकुट कांटों का सिर पर। मेरा वेदना सब दूर करके मुझे नया जीवन प्रदान
कर दिया। मेरा वेदना सब दूर करके मुझे नया जीवन प्रदान कर दिया। वही आदि वही अंत है, दिव्य प्रेम का वही स्रोत है। वही आदि वही अंत है, दिव्य प्रेम का वही स्रोत है। 10,000 में अति श्रेष्ठ है वो, स्तुति वंदना के योग्य वो। 10,000 में अति श्रेष्ठ है वो, स्तुति वंदना के योग्य वो। जिंदगी का सफर है कठिन, आते हैं अवरोध पलचिन। जिंदगी का सफर है कठिन, आते हैं अवरोध पलचिन। दिन में मेघस्तंभ आते अग्निस्तंभ, बन के राह चलाएगा मुझे। दिन में मेघ स्तंभ, रात्रि अग्नि स्तंभ, बन के राह चलाएगा मुझे। मेरे दुखों का होगा दमन, आंसू पहुंचेगा जो आंखों की नम। मेरा दुखों का होगा दमन, आंसू पहुंचेगा जो आंखों की नम। राजा बन के जब बादलों पर आएगा, मैं भी उड़ उसके संग जाऊंगा। दुल्हा बन के जब बादलों पर आएगा, मैं भी उड़ उसके संग जाऊंगा। എന്റെ യേശു എനിക്കു നല്ലവൻ, അവനെന്നുമെന്നും മതിയായവൻ. എന്റെ യേശു എനിക്കു നല്ലവൻ, അവനെന്നുമെന്നും മതിയായവൻ. ആപത്തിൽ രോഗത്തിൽ വൻ പ്രയാസങ്ങളിൽ മനമേ അവൻ മതിയായവൻ. ആപത്തിൽ രോഗത്തിൽ വൻ പ്രയാസങ്ങളിൽ മനമേ അവൻ മതിയായവൻ. मेरा यीशु है मुझको भला, वो है काफी है सदा सर्वदा. मेरा यीशु है मुझको भला, वो है काफी है सदा सर्वदा. दुख में रोग में हर मुसीबत में मेरे मन वो है काफी है तुझे. दुख में रोग में हर मुसीबत में मेरे मन वो है काफी है तुझे. दुख में रोग में हर मुसीबत में मेरे मन वो है काफी तुझे. Really, at any time of trouble, God says, I am there with you. If you read Psalms 46 verse 1, there the psalm writer says, our God is our refuge and strength and help in trouble, a very present help in troubles. Our God is always there in our life. During this last 1.5 years, we all went through very difficult times. Many of them lost their job. Many of them, they are hardly surviving their families. But still, our God is a great God. How many of you can say that, Mera Yeshu hai kitna bala? How many of you can say that, oh Lord, even in the time of difficult times, even in this time of pandemic, oh God, you are good. You are good all the time.
There is an English song says, God is good all the time. All the time, God is good. So our God is so great and good to us. That's what we can testify. The next song, one more song I'll be singing in Hindi. It has taken from Psalms 19 verse 1, where the psalmist says that the heavens declare the glory of God and the firmament thereof. When all the creatures, when all the creatures, they glorify God. Me and you are created in the image of God. How much we owe to God to glorify his name. That's what the song says. The song says that if you try to live your life without God, you are going to end up in a great trouble. Your life is going to end up in hell. So the song says that be careful, a warning is given. So hope you will enjoy this song. The song says, Hey dharti, hey ambar, सारे मिलकर गाते हैं प्रभु की जय जयकार. Hope you will enjoy this song and may God bless us through this song. धरती ये अंबर गाती यहाँ दोनों मिलकर, ये हवा ये मौसम, ये हवा ये मौसम गाती यहाँ दोनों मिलकर, ये दुनिया की रखवाले हो तेरी जय जयकार. दुनिया के रखवाले हो तेरी जय जयकार. झूम उठाए सारे जमीन पे तेरे ये सुंदर देखकर. झूम उठाए सारी जमीन पे तेरे ये सुंदरता देख कर, ये बहारें देते हैं तेरे गीतों का ये सरगम. झूम उठाए सारी जमीन पे तेरे ये सुंदरता देख कर, ये बहारें देते तेरे गीतों का ये सरगम. ये दुनिया के रखवाले हो तेरी जय जयकार. ये दुनिया के रखवाले हो तेरी जय जयकार. ये हवा ये मौसम, ये हवा ये मौसम गाती यहाँ दोनों मिलकर, ये दुनिया के रखवाले हो तेरी जय जयकार. तुझको बनाया सबसे है सुंदर, तू जो संगीत सुर उसका, उसके बगैर तुम जीना चाहोगे, तड़पोगे सारी उम्र. तुझको बनाया सबसे है सुंदर, तू जो संगीत सुर उसका, उसके बगैर तुम
जीना चाहोगे तड़पोगे सारी उम्र तुम, तुझको बनाया सबसे है सुंदर तू जो संगीत सुर उसका, उसके बगैर तुम जीना चाहोगे तड़पोगे सारी उम्र तुम। ये दुनिया के रखवाले हो तेरी जय जयकार, ये हवा ये मौसम ये हवा ये मौसम गाते यहाँ दोनों मिलकर, ये दुनिया के रखवाले हो तेरी जय जयकार, ये दुनिया के रखवाले हो तेरी जय जयकार, ये धरती ये अंबर गाते यहाँ दोनों मिलकर, ये हवा ये मौसम ये हवा ये मौसम गाते यहाँ दोनों मिलकर, ये दुनिया के रखवाले हो तेरी जय जयकार, ये दुनिया के रखवाले हो तेरी जय जयकार, ये दुनिया के रखवाले हो तेरी जय जयकार। Thank you. Thank you, Brother Edwin, for once again bring us to the remembrance that our God is good. Our God is great and God is good. Irrespective of the situation, we can experience that our Lord is good. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನು ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಆತನ ಪಾದ ಸನ್ನಿಧಾನಕ್ಕೆ ನಮ್ಮನ್ನು ನಡೆಸಿದಂತ ಹಾಡಿನ ಮುಖಾಂತರ ಆರಾಧನೆ ಮಾಡಿದಂತ ಸಹೋದರ ಜಾನ್ ಪಾಲ್ ಕುಟುಂಬ, ಸಹೋದರಿ ಡೆಬೋರಾ ಮತ್ತು ಸಹೋದರ ಎಡ್ವಿನ್ ಪಾಲ್ ಅವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ. ಈಗ ಬಹಳ ಪ್ರಮುಖವಾದ ಒಂದು ಘಟ್ಟಕ್ಕೆ ನಾವು ಬಂದಂತರಾಗಿದ್ದೇವೆ. ಮುಂದೆ ದೇವರ ವಾಕ್ಯಕ್ಕೆ ನಾವು ಹೋಗುವಂತರಾಗಿದ್ದೇವೆ. ಆದ್ರಿಂದ ನಮ್ಮ ಮಧ್ಯೆ ಇರುವಂತ ಹಿರಿಯ ಸೇವಕರಾದಂತ ಸಹೋದರ ವೆಸ್ಲಿ ಕಾರ್ಕಡೆ ದಯವಿಟ್ಟು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಅವ್ರನ್ನ ನಾನು ಪ್ರೀತಿಯಿಂದ ಕೇಳಿಕೊಡ್ತೇನೆ. ಐ ರಿಕ್ವೆಸ್ಟ್ ಬ್ರದರ್ ವೆಸ್ಲಿ ಕಾರ್ಕಡೆ, ಎಲ್ಡರ್ ಆಫ್ ಶಾಲಮ್ ಬ್ರದರ್ ಅಸೆಂಬ್ಲಿ ಭದ್ರಾವತಿ, ಟು ಪ್ಲೀಸ್ ಲೀಡ್ ಅಸ್ ಇನ್ ಪ್ರೇಯರ್. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ KBI ಮತ್ತು ಯುನೈಟೆಡ್ ಬ್ರದರ್ ಪ್ರೇಯರ್ ಫೆಲೋಶಿಪ್ ನ ಪರವಾಗಿ ಈ 3 ದಿವಸಗಳ ಕೂಟಗಳನ್ನು ಏರ್ಪಾಡು ಮಾಡಿದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ತಂದೆಯಾದ ದೇವರೇ, ನೀನು ಒಳ್ಳೆಯವನು, ಒಳ್ಳೆದನ್ನೇ ಮಾಡುವಂತವನಾಗಿದ್ದಿ. ಈ ಭಯಂಕರವಾದಂತ ಈ ದಿನಗಳಲ್ಲಿ ಪ್ರಭು ಯೇಸು ಕ್ರಿಸ್ತನ ಕುರಿತಾಗಿ, ಆತನಕ್ಕಂತ ಜೀವ ಮತ್ತು ಮರಣ ಪುನರುತ್ಥಾನದ ಕುರಿತಾಗಿ ಧ್ಯಾನ ಮಾಡ್ಲಿಕ್ಕಾಗುವಂತೆ ನಿನ್ನ ದಾಸನ ಅಂತ ಸಹೋದರ ಥಾಮ್ಸನ್ ಅವರನ್ನು ನೀನು ಬೊಂಬಾಯಿ ಪಟ್ಟಣದಿಂದ ನೀನು ಮಾತನಾಡುವಂತೆ ನೀನು ಏರ್ಪಾಡು ಮಾಡಲಿಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆ ಕಾಲ್ವರಿಯ ಪ್ರೀತಿಯನ್ನು, ಶಿಲುಬೆಯಲ್ಲಿ ಮಾಡಿದಂತ ರಕ್ಷಣೆ ಕಾರ್ಯವನ್ನು, ನಮ್ಮ ಪಾಪ ಪರಿಹಾರಕ್ಕಾಗಿ ಮಾಡಿದಂತ ವಿಮೋಚನೆ ಕಾರ್ಯವನ್ನು ನಾವು ಧ್ಯಾನ ಮಾಡ್ಲಿಕ್ಕಿರುವಾಗ ನೀನು ನಿನ್ನ ಆತ್ಮನಿಂದ ಭರಿತರನ್ನಾಗಿ ಮಾಡಿ ಅವರ ಮೂಲಕ ನೀನು ಮಾತನಾಡು ಸ್ವಾಮಿ. ಭಾಷಾಂತರ ಮಾಡುವಂತ ದಾಸನಾಂತ ಸಹೋದರ ಸೈಮನ್ ಅವರನ್ನು ಕೂಡ ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸ್ತೇವೆ. ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ನೀನು ನಿನ್ನ ಆತ್ಮನ ಮೂಲಕ ನೀನು ಮಾತನಾಡು. ಈ 3 ದಿವಸಗಳ ಕೂಟಗಳಲ್ಲಿ ನೀನೊಬ್ಬನೇ ಮಹಿಮೆ ಹೊಂದಬೇಕಾಗಿ, ನಿನ್ನ ಪುನರುತ್ಥಾನದ ಶಕ್ತಿಯಿಂದ ನಮ್ಮ ಒಬ್ಬೊಬ್ಬರನ್ನು ನಡೆಸಬೇಕಾಗಿ, ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಸಮಾಧಿని ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಂತ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಸ್ತೋತ್ರ ಮಾಡ್ತಾ ಬೇಡಿಕೊಳ್ತೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪ್ರೇಯರ್. ಪ್ರೇಯರೇ, ಈಗ ನಾವು ದೇವರ ವಾಕ್ಯಕ್ಕೆ ನಾವು ಹೋಗುವಂತವರಾಗಿದ್ದೇವೆ. ಅದನ್ನ ವಿಶೇಷವಾಗಿ
ಥಾಮ್ಸನ್ ಬಿ ಥಾಮ್ಸನ್ ಅವರನ್ನು ಮತ್ತೆ ನಮ್ಮ ಸೈಮನ್ ಎ ಅವರನ್ನು ಆಹ್ವಾನ ಮಾಡುವಂತರಾಗಿದ್ದೇನೆ. ಥಾಮ್ಸನ್ ಬಿ ಥಾಮ್ಸನ್ ಅವರ ಪುಸ್ತಕಗಳು ಬರೆದಿದ್ದಾರೆ. ನಾನು ಕೂಡ ಅವರ ಪುಸ್ತಕಗಳನ್ನು ಓದಿದ್ದೇನೆ. ಬಹಳ ಉತ್ತಮವಂತಹ ರೈಟರ್ ಆಸ್ ವೆಲ್ ಸ್ಪೀಚರ್. ಇವರ ಕುರಿತಾಗಿ ಸಂದೇಶಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಕ್ಲುಪ್ತವಾದ ಆ ಒಂದು ಸ್ಪೀಕರ್ ಕುರಿತಂತಹ ಅವರ ಒಂದು ಇಂಟ್ರಡಕ್ಷನ್ ಮಾಡ್ಬೇಕೆಂಬುದಾಗಿ ಸಭಾ ಹಿರಿಯರಾದಂತಹ ಸಹೋದರ TS ಪ್ರಭುದಾಸ್ ಅವರನ್ನ ನಾನು ಪ್ರೀತಿನ ಕೇಳಿಕೊಳ್ತೇನೆ. ದಯವಿಟ್ಟು ನೀವು ನಮ್ಮ ಬೋಧಕರನ್ನ ಪರಿಚಯ ಮಾಡ್ಕೊಡ್ಬೇಕೆಂಬುದಾಗಿ ಕೇಳಿಕೊಳ್ತೇನೆ. ದೇವ ನಮಗೆ ಸ್ತೋತ್ರವಾಗಲಿ. ಇಲ್ಲಿವರೆಗೆ ಈ ಕಾರ್ಯಕ್ರಮ ಲೀಡ್ ಮಾಡ್ತಿರುವಂತಹ ಸಹೋದರರು ಡಾಕ್ಟರ್ ಪ್ರಭುದಾಸ್ ಅವರಾಗಿದ್ದಾರೆ. ಅವರು ಮೆಡಿಕಲ್ ಡಾಕ್ಟರ್ ಆಗಿದ್ದುಕೊಂಡು AS ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಾ ಅದರ ಜೊತೆಗೆ ಸಭೆ ಹಿರಿಯರ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಸುವಾರ್ತೆ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡು ಕರ್ತನ ಮಹಿಮೆಗೋಸ್ಕರವಾಗಿ ಕುಟುಂಬವಾಗಿ ಅವರು ಬೆಂಗಳೂರಿನಲ್ಲಿ ಜೀವಿಸುತ್ತಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಕೂಡ ಒದಗಿಗಳು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಉತ್ತಮವಾಗಿರುವಂತಹ ಸಂಗೀತಗಳನ್ನು ನಾವು ಕೇಳಿದ್ದೇವೆ. ಸಹೋದರ ಜಾನ್ ಪಾಲ್ ಮತ್ತು ಸಹೋದರಿ ಡೆಬೋರಾ ಫ್ರಮ್ ಬಾಂಬೆ ಅಂಡ್ ಆಲ್ಸೋ ಬ್ರದರ್ ಎಡ್ವಿನ್ ಪಾಲ್ ಫ್ರಮ್ ಡೆಲ್ಲಿ. ಮತ್ತು ಇದೇ ಒಂದು ಕಾರ್ಯಕ್ರಮ ನಾಳೆ ಮತ್ತು ನಾಡದು ಕೂಡ ನಡೀಲಿಕ್ಕಿದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ವಾಕ್ಯದ ಅನ್ಯೋನ್ಯತೆಯಲ್ಲಿ ನೀವು ಮುಂದೆ ಸಾಗಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಮುಖ್ಯವಾಗಿ ಈ 3 ದಿನದ ವಿಶೇಷ ಟೂರ್ಗಳನ್ನು ನಡೆಸಲಿಕ್ಕೋಸ್ಕರವಾಗಿ ನಾನು ಸಹೋದರ ಬೆನ್ನಿ, ಜಾನ್ ಪಾಲ್ ಮತ್ತು ವೆಸ್ಲಿ ವಿಲಿಯಂ ಅವರು ನಾವು ಆಲೋಚನೆ ಮಾಡುವ ಸಂದರ್ಭದಲ್ಲಿ ಈ ದಿನಗಳಲ್ಲಿ ಅನೇಕರು ಕೊರೋನಾದ ಮರಣಕ್ಕೆ ತುತ್ತಾಗಿ ಮರಣದ ಭಯ ಎನ್ನುವಂಥದ್ದು ಪ್ರಪಂಚದ ಎಲ್ಲಾ ಕಡೆ ವ್ಯಾಪಿಸಿದೆ ಮತ್ತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಈ ಮರಣ ಎನ್ನುವಂಥದ್ದು ನಿಜ. ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಬರುತ್ತೆ. ಎಂತ ಆರೋಗ್ಯವಂತರು ಕೂಡ, ಎಂತ ಉತ್ತಮ ಸ್ಥಿತಿಯಲ್ಲಿ ಇರುವಂತರು ಕೂಡ ಕಣ್ಣು ಮರೆಯಾಗಿ ಹೋಗ್ತಿರುವಂತಹ ದಿನಗಳಲ್ಲಿ ನಾವು ಜೀವಿಸ್ತಿರೋ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಮರಣ ಅಂದ್ರೆ ಏನು ಮತ್ತು ಅದರ ಮುಂದಿನ ಮರಣದ ನಂತರ ಏನು ಎನ್ನುವಂತ ಕೆಲವು ಸಂಗತಿಗಳನ್ನು ಕೂಡ ವಾಕ್ಯದ ಆಧಾರದ ಮೇಲೆ ನಾವು ಕಲ್ತುಕೊಳ್ಳಲಿಕ್ಕಾಗುವಂತೆ ಮತ್ತು ಇತರರು ಕೂಡ ತಿಳಿಸ್ಲಿಕ್ಕಾಗುವಂತೆ ಈ ವಿಶೇಷ ಕೂಟವನ್ನು ನೆರವೇರಿಸಿಕೊಳ್ಳಿಕ್ಕಾಗುವಂತೆ ನಾವು ಪ್ಲಾನ್ ಮಾಡಿಕೊಂಡು ಬಾಂಬೆಯಲ್ಲಿ ಸೇವಕರಾಗಿರುವಂತ ಥಾಮ್ಸನ್ ಬಿ ಥಾಮಸ್ ಅವರನ್ನ ಕೇಳ್ಕೊಂಡ ಸಂದರ್ಭದಲ್ಲಿ ಅವರು ಸಂತೋಷವಾಗಿ ಒಪ್ಪಿಕೊಂಡರು. ಸಹೋದರರು ಮಾವಳ್ಳಿಕೆರೆಯಲ್ಲಿರುವಂತ SBS ಆ ಒಂದು ಸಂಸ್ಥೆಯ ಸೆಕ್ರೆಟರಿ ಆಗಿ ಅವರು ಕೆಲಸ ಮಾಡುತ್ತಾ ಇದ್ದು, ಅದಾದ್ಮೇಲೆ ಅವರು ಮುಂಬೈಗೆ ಪ್ರಯಾಣ ಬೆಳೆಸಿ ಅಲ್ಲಿ ಸಭೆ ಅನ್ಯೋನ್ಯತೆಯಲ್ಲಿ ಅವರು ಇದ್ದುಕೊಂಡಂತವರಾಗಿ ಉತ್ತಮವಾಗಿರುವಂತಹ ಸತ್ಯವೇದ ಅಧ್ಯಯನದ ಒಬ್ಬ ಬೋಧಕರಾಗಿಯೂ ಮತ್ತು ಅನೇಕ ಪುಸ್ತಕಗಳನ್ನು ಮತ್ತು ಹಾರ್ವೆಸ್ಟ್ ಮ್ಯಾಗಝಿನ್ ಅಲ್ಲಿ ಕೂಡ ಅವರು ಅನೇಕ ತರವಾಗಿರುವಂತ ಕ್ರಿಸ್ಟಿಯ ಆರ್ಟಿಕಲ್ ಅನ್ನು ಕೂಡ ಬರೆದು ತುಂಬಾ ಹೆಸರು ಗಾವಿಸಿರುವಂತ ಒಬ್ಬ ಸೇವಕರಾಗಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇರುವಂತದ್ದು ತುಂಬಾ ಸಂತೋಷ. ಮುಖ್ಯವಾಗಿ ಈ ಒಂದು ಸಬ್ಜೆಕ್ಟ್ ಲೈಫ್, ಡೆತ್ ಅಂಡ್ ದೇರ್ ಆಫ್ಟರ್, ಈ ಸಬ್ಜೆಕ್ಟ್ ಅನ್ನ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಎಂಬುವಂತ ನಂಬಿಕೆ ನಮಗಿದೆ. ಅನೇಕ ಸತ್ಯಗಳನ್ನು ನಾವು ಕಲಿಯಕ್ಕಿದ್ದೇವೆ. ಈ ಒಂದು ಸತ್ಯಗಳ ಮುಖಾಂತರವಾಗಿ ನಂಬಿರುವಂತರು ಬಲವುಳ್ಳಂತ ಕ್ರೈಸ್ತಿಯ ಸೇವಕ ಸಾಕ್ಷಿಗಳಾಗಿ ಜೀವಿಸಲಿಕ್ಕಾಗುವಂತೆಯೂ ಮತ್ತು ನಂಬದೇ ಇರುವಂತವರು ನಂಬಿ ಆ ಒಂದು ಮರಣದ ಕೊಂಡಿಯಾಗಿರುವಂತ ಅಥವಾ ಆ ಮರಣದ ಭಯಂಕರತೆಯನ್ನು ತಪ್ಪಿಸಿಕೊಂಡು ಮಹಿಮೆಯಲ್ಲಿ ಜೀವಿಸುವಂತ ಒಂದು ಜೀವನವನ್ನು ಕಂಡುಕೊಳ್ಳಿಕ್ಕೆ ಈ ಒಂದು ಕೂಟವು ದೇವರು ಆಶೀರ್ವಾದ ಕೊಡಲಿ ಎಂಬುದಾಗಿ ನಾವು ಹರ್ಷಿಸುತ್ತಾ, ಇವತ್ತು ನಾಳೆ ಮತ್ತು ನಾಡದ್ದು 3 ದಿವಸಗಳು ಕೂಡ ಈ ಸರದಿಯಲ್ಲಿ ನಾವು ಕೇಳಲಿಕ್ಕಿದ್ದೇವೆ. ಇವತ್ತು ಜೀವನ ಅಂದ್ರೆ ಏನು, ಜೀವಿತ ಅಂದ್ರೆ ಏನು, ಎರಡನೇದು ನಾಳೆ ಮರಣ ಅಂದ್ರೆ ಏನು, ನಾಡದ್ದು ಮರಣದ ನಂತರ ಏನು ಎನ್ನುವಂತ ರೀತಿಯಲ್ಲಿ ಸಹೋದರರು ನಮಗೆ ಬೋಧಿಸಲಿಕ್ಕಿದ್ದಾರೆ. ಸೊ ವಿ ಆರ್ ಸೋ ಹ್ಯಾಪಿ ಟು ಹ್ಯಾವ್ ಬ್ರದರ್ Thompson B. Thomas is an eminent Bible teacher and author, and also his articles quite often appear in the national Christian magazine Harvest, and we are so happy to have him with us for this evening and also tomorrow and day after meetings. You will be delivering the messages in English language, and Brother Simon Shumaga will be translating it to Kannada language. I request Brother Thompson B. Thomas and also to Simon to take over the meeting. Greetings to all of you in the blessed name of our Lord and our Savior Jesus Christ. ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ಧನ್ಯತೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. I praise God for this time. The Lord has given all of us to connect one another online and come under the sound of God's word. ದೇವರು ತಾನೇ ನಾವೆಲ್ಲರೂ ಕೂಡ ನಾವು ಒಂದೇ
ಛತ್ರದ ಅಡಿಯಲ್ಲಿ ಬರ್ಲಿಕ್ಕಾಗುವಂತೆಯೂ ನಾವೆಲ್ಲರೂ ಕೂಡ ಈ ರೀತಿಯಾಗಿ ನಾವು ದೇವರ ಆ ಸತ್ಯ ವಾಕ್ಯವನ್ನ ನಾವು ಧ್ಯಾನ ಮಾಡುವುದಕ್ಕಾಗಿ ಒಟ್ಟಾಗಿ ಕೂಡಿ ಬರುವಂತ ಅವಕಾಶವನ್ನ ಕರ್ತನು ಕೊಟ್ಟದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. I praise God for the grace the Lord gave unto dear brothers and sisters to exalt our Lord Jesus Christ through the songs that they sung in the beginning. ಪ್ರಾರಂಭದಲ್ಲಿ ಕರ್ತನ ಮಹಿಮೆಗೋಸ್ಕರವಾಗಿ ಕರ್ತನನ್ನ ಉನ್ನತವಾಗಿ ಮಹಿಮೆ ಪಡಿಸುವ ಹಾಗೆ ಪ್ರಿಯ ಸಹೋದರರಿಗೂ ಸಹೋದರಿಯರಿಗೂ ಕರ್ತನ ಕೃಪೆ ಕೊಟ್ಟು ಹಾಡುಗಳ ಮೂಲಕ ಕರ್ತನನ್ನ ಮಹಿಮೆ ಪಡಿಸಲಿಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. As we were reminded, our God is great and our God is good too. ನಾವು ಜ್ಞಾಪಕ ಪಡಿಸಿದ ಹಾಗೆಯೇ ನಮ್ಮ ದೇವರು ಆತನು ಮಹಾದೇವರು ಆಗಿದ್ದಾನೆ ಮತ್ತು ನಮ್ಮ ದೇವರು ಒಳ್ಳೆಯವನೂ ಆಗಿದ್ದಾನೆ. It is that goodness of God that has brought us together to listen to his word. ಆತನ ಒಳ್ಳೆಯತನವೇ ನಾವು ಇವತ್ತು ಆತನ ವಾಕ್ಯವನ್ನ ಕೇಳಿಸಿಕೊಳ್ಳುವಂತೆ ಆತನ ಸನ್ನಿಧಿಗೆ ಬರಮಾಡಿದ್ದಾಗಿದೆ. May the time that we are going to spend together under the sound of God's word be a blessing to all of us. ನಾವು ಈ ರೀತಿಯಲ್ಲಿ ದೇವರ ಸ್ವಸ್ಥ ಬೋಧನೆಯ ಅಡಿಯಲ್ಲಿ ನಾವು ಕೇಳುವಂತ ಈ ವಾಕ್ಯಗಳು ಈ ಸಮಯವು ನಮ್ಮೆಲ್ಲರ ಜೀವನದಲ್ಲಿ ಆಶೀರ್ವಾದವನ್ನ ತರುವಂತದ್ದಾಗಿರಲಿ. I thank God for this 3 days meeting that is arranged. ಈಗಾಗಲೇ ಸಿದ್ಧಪಡಿಸಿರುವಂತ 3 ದಿನಗಳ ಈ ಕೂಟಗಳಿಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. And I express my gratitude to the dear brethren who have given me an opportunity to share the word of God these days. ಈ ದಿನಗಳಲ್ಲಿ ದೇವರ ವಾಕ್ಯವನ್ನ ಹಂಚುವ ಹಾಗೆ ಪ್ರಿಯ ಸಹೋದರರೆಲ್ಲರೂ ನನಗೆ ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ತಿಳಿಸುತ್ತೇನೆ. As it was announced, the topic that is chosen is life, death, and thereafter. ಈಗಾಗಲೇ ಪ್ರಕಟಣೆ ಮಾಡಿದ ಹಾಗೆಯೇ ನಾವು ಈ 3 ದಿನಗಳಲ್ಲಿ ಧ್ಯಾನ ಮಾಡುವಂತ ವಿಷಯ ಜೀವನ, ಮರಣ ಮತ್ತು ಮರಣ ನಂತರ ಎನ್ನುವಂತಹ ವಿಷಯದ ಬಗ್ಗೆ ಧ್ಯಾನಿಸುತ್ತೇವೆ. I'm sure that in the choice of that topic, well, the Lord has been guiding the dear brethren. ನಾವೀಗಾಗಲೇ ಆಯ್ಕೆ ಮಾಡಿಕೊಂಡಂತಹ ಈ ಒಂದು ವಿಷಯಗಳನ್ನ ನೋಡುವಾಗ ಕರ್ತನು ತಾನೇ ಅವರನ್ನ ಆ ವಿಷಯಗಳಲ್ಲಿ ನಡೆಸಿದ್ದಾನೆ ಎಂದು ನಂಬುತ್ತೇನೆ. Because when we look around, we see people struggling in life, coming face to face with death and suffering. ನಾವು ನಮ್ಮ ಸುತ್ತಲೂ ನಾವು ಅನುದಿನವೂ ನೋಡುವಾಗ ಜನರು ಅನುದಿನವೂ ಕೂಡ ಅವರು ಈ ಒಂದು ಸಂಕಷ್ಟಗಳಿಗೂ ಮರಣಕ್ಕೂ ಹಿಂಸೆಗೂ ಅವರು ದಿನವೂ ಕೂಡ ಮುಖಾಮುಖಿಯಾಗಿ ಬರುತ್ತಿದ್ದಾರೆ ಅನ್ನುವುದನ್ನ ನಾವು ನೋಡುತ್ತಾ ಇದ್ದೇವೆ. Many of the dear ones that we know closely have gone to the other shore. ನಮಗೆ ಗೊತ್ತಿರುವಂತಹ ಅನೇಕ ನಮ್ಮ ಪ್ರಿಯರು ಅವರು ಈಗಾಗಲೇ ಆಚೆ ದಡಕ್ಕೆ ಅಥವಾ ಮತ್ತೊಂದು ದಡಕ್ಕೆ ಅವರು ಸಾಗಿ ಹೋಗಿದ್ದಾರೆ. But then we are left behind. ಆದ್ರೆ ನಾವುಗಳಾದರೂ ನಾವು ಬಿಡಲ್ಪಟ್ಟವರಾಗಿ ಇನ್ನೂ ಈ ಲೋಕದಲ್ಲಿದ್ದೇವೆ. But then it is very much wise for us to come together and think about this life as to how we have to live. ಆದ್ದರಿಂದಲೇ ನಾವು ಈ ಲೋಕದಲ್ಲಿ ಈಗ ನಾವು ಬಿಡಲ್ಪಟ್ಟವರಾಗಿ ಇರುವುದರಿಂದ ನಾವು ಯಾಕೆ ಈ ಲೋಕದಲ್ಲಿ ಈ ರೀತಿ ಬಿಡಲ್ಪಟ್ಟವರಾಗಿ ನಮ್ಮ ದಿನಗಳನ್ನ ದೇವರು ಕೊಟ್ಟಿದ್ದಾನೆ, ಆಯುಷ್ಯವನ್ನ ಉದ್ದ ಮಾಡಿದ್ದಾನೆ ಎಂಬುದನ್ನ ಕುರಿತಾಗಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾದಂತಹ ಆ ಸ್ಥಿತಿಯಲ್ಲಿ ನಾವಿದ್ದೇವೆ. In today's message, we will be looking at certain truths in connection with the unique, great life that God has given to us. ಈ ದಿವಸದ ನಮ್ಮ ಧ್ಯಾನದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಜೀವಿತದ ಆ ಒಂದು ಅದ್ವಿತೀಯವಾದ ಜೀವಿತದ ಅಥವಾ ಶ್ರೇಷ್ಠವಾದ ಜೀವಿತದ ಸತ್ಯಾಂಶಗಳನ್ನ ಅಥವಾ ವೈವಿಧ್ಯತೆಗಳನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. God willing, tomorrow we will be seeing about the death. ದೇವರ ಚಿತ್ತವಾದ್ರೆ ನಾಳೆ ದಿವಸ ನಾವು ಮರಣದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. And God willing, the last day we will be looking at certain truths in connection with life after death. ಕರ್ತನ ಚಿತ್ತವಾದ್ರೆ 3ನೇ ದಿನ ನಾಡಿದ್ದು ನಾವು ಮರಣ ನಂತರದ ಜೀವನದ ವಿಷಯವಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ.
It is my prayer that the Lord would really bless us and encourage us to live a very profitable life for His glory as we consider this. ನಾವು ಈ 3 ವಿಷಯಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡು ಧ್ಯಾನ ಮಾಡುವುದರ ಮೂಲಕವಾಗಿ ನಾವೆಲ್ಲರೂ ಕೂಡ ಕರ್ತನ ಮಹಿಮೆಗಾಗಿ ನಾವು ಫಲಭರಿತವಾದ ಪ್ರಯೋಜನವುಳ್ಳ ಜೀವಿತವನ್ನ ಜೀವಿಸುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಿ ನಡೆಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿರುತ್ತದೆ. Before I go further, I would like to introduce a book that I have written recently. ನಾನು ಮುಂದಕ್ಕೆ ಹೋಗುವುದಕ್ಕಿಂತ ಮೊದಲೇ ನಾನು ಇತ್ತೀಚೆಗೆ ಬರೆದಂತ ಒಂದು ಪುಸ್ತಕವನ್ನು ನಿಮಗೆ ನಾನು ಪರಿಚಯ ಪಡಿಸುತ್ತಿದ್ದೇನೆ. And the reason for introducing that now is, the title of it is very much similar to the title of these meetings. ಯಾಕಂದ್ರೆ ನಾನು ಯಾಕೆ ಆ ಪುಸ್ತಕವನ್ನು ನಿಮಗೆ ಪರಿಚಯ ಮಾಡುತ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಒಂದು ಪುಸ್ತಕದ ಆ ಒಂದು ಶಿರೋನಾಮೆ ಏನಾಗಿದೆಯೋ ಆ ಶಿರೋನಾಮೆಯು ಈ ದಿನಗಳ ಈ ಕೂಟಗಳಿಗೆ ಅದು ಸರಿ ಹೊಂದುವಂತಹ ಹೊಂದಾಣಿಕೆಯಾಗುವಂತಹ ಶಿರೋನಾಮೆಯಾಗಿದೆ. This book was written during the time of this pandemic. ನೋಡುವಾಗ ಆ ಒಂದು ಪುಸ್ತಕವು ಈ ಒಂದು ಪುಸ್ತಕವು ಈಗಿರುವಂತಹ ಈ ಒಂದು ಕೊರೋನಾ ಕಾಲಘಟ್ಟದಲ್ಲಿ ಬರೆಯಲ್ಪಟ್ಟಂತ ಪುಸ್ತಕವಾಗಿದೆ. The title is Life Now and Hereafter. ಅಲ್ಲಿ ಆ ಪುಸ್ತಕದ ಶಿರೋನಾಮೆ ಜೀವನ ಈಗ ಮತ್ತು ಇದರ ನಂತರ. Gospel Literature Service have published this. ಈ ಒಂದು ಪುಸ್ತಕವನ್ನ GLS ನವರು ಈ ಒಂದು ಪುಸ್ತಕವನ್ನ ಅವರು ಮುದ್ರಿಸಿ ಪ್ರಕಟಿಸಿದ್ದಾರೆ. Yeah, dear brother Simon also has a copy. Okay. Yeah. So this is in fact an evangelistic tool. ಈ ಒಂದು ಪುಸ್ತಕವು ಸುವಾರ್ತೆಯ ಸಾರೋಣಕ್ಕೆ ಅನುಕೂಲಕರವಾದಂತಹ ವಿಷಯಗಳನ್ನು ಒಳಗೊಂಡಂತ ಒಂದು ಪುಸ್ತಕ. You can buy, read and buy for others also. ನೀವು ಇದನ್ನ ಖರೀದಿಸಬಹುದು, ನೀವು ಇದನ್ನ ಓದಬಹುದು, ಹಾಗೆಯೇ ಇತರರಿಗೋಸ್ಕರವಾಗಿಯೂ ಕೂಡ ನೀವು ಇದನ್ನ ಖರೀದಿಸಬಹುದು. In fact, GLS is giving it for a very less price. If you buy for 100 copies, it's just 40 rupees per copy or something like that. ನೋಡುವಾಗ ನೀವೇನಾದ್ರೂ 100 ಪ್ರತಿಗಳನ್ನ ನೀವು ಖರೀದಿ ಮಾಡುವುದಾದ್ರೆ GLS ನವರು ನೆನೆಸರ 40 ರೂಪಾಯಿಗೆ ಅದನ್ನ ಕೊಡುತ್ತಾರೆ. It's my prayer that some of you would use it and for the glory of God. ನನ್ನ ಪ್ರಾರ್ಥನೆ ಏನಾಗಿದೆ ಅಂದ್ರೆ ನಿಮ್ಮಲ್ಲಿ ಕೆಲವರು ಈ ಪುಸ್ತಕವನ್ನು ಕರ್ತನ ಮಹಿಮೆಗಾಗಿ ಉಪಯೋಗಿಸುವಂತಾಗಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿರುತ್ತದೆ. I was not doing a commercial. Well, I was just introducing the book because the title is very much similar to what we are considering. ನೋಡುವಾಗ ನಾನು ಈ ಪುಸ್ತಕದ ವಿಷಯಕ್ಕೆ ಬಂದಾಗ ನಾನು ಯಾವುದೇ ವ್ಯಾಪಾರ ವಹಿವಾಟನ್ನ ಮಾಡೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಪುಸ್ತಕವನ್ನ ಬರೆಯಲ್ಪಟ್ಟಿದ್ದರಿಂದ ಈ ಪುಸ್ತಕದ ಶಿರೋನಾಮೆ ಮತ್ತು ವಿಷಯಗಳು ಕೂಡ ಇದರಲ್ಲಿರುವಂತ ವಿಷಯಗಳು ನಾವು ಈ 3 ದಿನದಲ್ಲಿ ನಾವೇನು ಧ್ಯಾನ ಮಾಡ್ತೇವೋ ಅದಕ್ಕೆ ಅದು ಹೊಂದಾಣಿಕೆಯಾಗುವಂತ ಅದೇ ವಿಷಯಗಳು ಇದರಲ್ಲಿಯೂ ಕೂಡ ಇರುವುದರಿಂದ ನಿಮಗೆ ಪರಿಚಯ ಮಾಡುತ್ತಿದ್ದೇನೆ ಅಷ್ಟೇ. Now we will go ahead with the message of this evening. ನಾವು ಈ ಸಾಯಂಕಾಲದ ಈ ಸಂದೇಶಕ್ಕೆ ನಾವು ಮುಂದೆ ಸಾಗೋಣ. Kindly turn with me to Matthew's Gospel chapter 16. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ತೆರೆದುಕೊಳ್ಳಿರಿ. Verse 26. 16ನೇ ಅಧ್ಯಾಯ 26ನೇ ವಚನ. These are the words of our Lord Jesus Christ. ಈ ಮಾತುಗಳು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳಿದ ಮಾತುಗಳಾಗಿವೆ. The Lord is asking a great question here. ನಮ್ಮ ಕರ್ತನು ಇಲ್ಲಿ ಆತನು ಬಹಳ ದೊಡ್ಡದಾದ ಒಂದು ಪ್ರಶ್ನೆಯನ್ನ ಕೇಳುತ್ತಿದ್ದಾನೆ. For what is a man profited if he shall gain the whole world and lose his own soul? Or what shall a man give in exchange for his soul? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? Yeah, these questions are very familiar to us. ಈ ಒಂದು ಪ್ರಶ್ನೆಯು ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದ ಪ್ರಶ್ನೆಯಾಗಿದೆ. In fact, with these questions, the Lord was telling about the value, the preciousness of the life that you and I possess. ಈ ಒಂದು ಪ್ರಶ್ನೆಯ ಮೂಲಕವಾಗಿ
ನಾನು ಮತ್ತು ನೀವು ಹೊಂದಿರುವಂತಹ ಈ ಜೀವನದ ಒಂದು ಶ್ರೇಷ್ಠತೆಯನ್ನ, ಅಮೂಲ್ಯತೆಯನ್ನ ಆತನು ಹೇಳುತ್ತಿದ್ದಾನೆ. That is exactly what we are going to see this evening. ಅದನ್ನ ನಾವು ಇವತ್ತು ಸಾಯಂಕಾಲ ನಾವು ನೋಡಲಿಕ್ಕೆ ಹೋಗುತ್ತೇವೆ. We will look at three things in connection with the life that you and I share. ನಾನು ಮತ್ತೆ ನೀವು ಹಂಚಿಕೊಂಡಿರುವಂತಹ ಈ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಾನು 3 ಸತ್ಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. First of all, it's creation or its beginning. ಮೊದಲನೇದಾಗಿ ಜೀವನದ ಸೃಷ್ಟಿ ಅಥವಾ ಜೀವನದ ಪ್ರಾರಂಭ. And secondly, we will look at its purpose. ಎರಡನೇದಾಗಿ ಜೀವನದ ಉದ್ದೇಶ. And lastly, we will look at its demand or what God demands from that life. ಮೂರನೇದಾಗಿ ಈ ಜೀವನದಿಂದ ದೇವರ ಬೇಡಿಕೆ ಏನು ಅಥವಾ ದೇವರು ಈ ಜೀವನದ ಏನನ್ನ ಬೇಡುತ್ತಾನೆ. It's my prayer that the things that we are going to share would be an encouragement to all of us. ನನ್ನ ಪ್ರಾರ್ಥನೆ ಅಂತಂದ್ರೆ ಈ ಒಂದು ವಾಕ್ಯಗಳ ಧ್ಯಾನವು ನಮ್ಮೆಲ್ಲರಿಗೂ ಕೂಡ ಅದು ಪ್ರಯೋಜನಕಾರಿಯಾಗಿ ಲಾಭದಾಯಕವಾಗಿರ್ಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿರುತ್ತದೆ. The Lord had posed that 2 questions which we read in the beginning towards the middle of, somewhat in the middle of his public ministry on this earth. ಕರ್ತನಾಗಿರುವ ಯೇಸು ಕ್ರಿಸ್ತನು ಕೇಳಿದಂತ ಈ 2 ಪ್ರಶ್ನೆಗಳು ಆತನು ತನ್ನ ಬಹಿರಂಗ ಸುವಾರ್ಥ ಸೇವೆಯ ಅರ್ಧ ಭಾಗಕ್ಕೆ ಬಂದಾಗ, ಸಾರ್ವಜನಿಕ ಸೇವೆಯನ್ನು ಮಾಡುವಾಗ ಆ 3.5 ವರ್ಷಗಳ ಅರ್ಧಕ್ಕೆ ಬಂದಾಗ ಕೇಳಿದಂತ ಪ್ರಶ್ನೆ ಇದಾಗಿತ್ತು. We know that the public ministry was for 3.5 years. ನಮಗೆ ಗೊತ್ತಿರುವ ಹಾಗೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಬಹಿರಂಗ ಸೇವೆಯು 3.5 ವರ್ಷಗಳ ಕಾಲದ್ದಾಗಿತ್ತು. Now, when we come to chapter 16 of Matthew's Gospel, about 2 years have passed. ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರುವಾಗ 2 ವರ್ಷಗಳು ಈಗಾಗಲೇ ದಾಟಿ ಹೋಗಿವೆ. When you come to verse 21 of the same chapter, the Lord speaks about his journey to Jerusalem to die there. ಇದರ ನಂತರಕ್ಕೆ ಬರುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವುದು ಮತ್ತು ಯೆರೂಸಲೇಮಿನಲ್ಲಿ ಆತನ ಜೀವನ ಅಂತ್ಯವಾಗುವುದು ಎನ್ನುವುದನ್ನ ಆತನು ಮಾತನಾಡುತ್ತಿದ್ದಾನೆ. And when he was moving toward Jerusalem for that, we see a big crowd following him. ಆತನು ಯೆರೂಸಲೇಮಿನ ಕಡೆಗೆ ಆತನು ಅಲ್ಲಿ ತನ್ನ ಜೀವವನ್ನ ಬಲಿಯಾಗಿ ಕೊಡುವುದಕ್ಕಾಗಿ ಹೋಗುತ್ತಿರುವಾಗ ಬಹಳ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸುತ್ತಾ ಬರುತ್ತಿದೆ. While they were moving forward, the Lord turned and asked these questions unto those people. ಅವರು ಆ ರೀತಿಯಲ್ಲಿ ಆತನ ಹಿಂಬಾಲಿಸುತ್ತಾ ಬರುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನ ಶಿಷ್ಯರ ಕಡೆಗೆ ತಿರುಗಿಕೊಂಡು ಈ ಪ್ರಶ್ನೆಯನ್ನ ಕೇಳುತ್ತಿದ್ದಾನೆ. If you look at those 2 questions, the most important thing that is emphasized is each soul or each life is worth more than the whole world. ಆ 2 ಪ್ರಶ್ನೆಗಳನ್ನ ನಾವು ಒಂದು ವೇಳೆ ಅರ್ಥ ಮಾಡಿಕೊಳ್ಳುವುದಾದರೆ ಪ್ರತಿಯೊಂದು ಆತ್ಮವು ಇಡೀ ಲೋಕಕ್ಕಿಂತಲೂ ಹೆಚ್ಚು ಬೆಲೆಯುಳ್ಳದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. Many a time we don't give much value to our own life. ಅನೇಕ ಸಾರಿ ನಾವು ನಮ್ಮ ಜೀವಕ್ಕೆ ಹೆಚ್ಚಿನ ಬೆಲೆ ಕೊಡುವುದಿಲ್ಲ. There are some people who try to compare our life to the life of the beast. ಕೆಲವು ಜನರಿದ್ದಾರೆ, ಅವರು ಮನುಷ್ಯರಾದಂತ ನಮ್ಮ ಜೀವವನ್ನ ಅವರು ಮೃಗಗಳ ಜೀವಕ್ಕೆ ಹೋಲಿಸುತ್ತಾರೆ. Some people think about it, as an accident on earth. ಕೆಲವು ಜನರು ಏನ್ ಮಾಡ್ತಾರೆ, ನನ್ನ ಜೀವ ಈ ಲೋಕದಲ್ಲಿರುವುದು ಅದು ಆಕಸ್ಮಿಕವಾದದ್ದು ಎಂಬುದಾಗಿ ಹೇಳುತ್ತಾರೆ. Some people say that it is just a mix of some carbon, lime, sulfur, water and things like that. Just, a few hundreds of rupees and that's it. ಕೆಲವು ಜನರು ಹೇಳುತ್ತಾರೆ, ಅಯ್ಯ ನಮ್ಮ ಜೀವವ ಅದು ಒಂದು ಕಾರ್ಬನ್ ಅಥವಾ ಸಲ್ಫರ್ ಈ ರೀತಿಯಾದಂತಹ ಆ ಒಂದು ಅಂಶಗಳನ್ನ ಒಳಗೊಂಡಿರುವಂತದ್ದು, ಅವೆಲ್ಲ ಸೇದ ಒಂದು 100 ರೂಪಾಯಿ 100 ರೂಪಾಯಿಗೆ ಆಗುವಂತಹ ಆ ಒಂದು ಖನಿಜಾಂಶಗಳಿಂದ ಕೂಡಿದ ಜೀವನ ಎಂದು ಹೇಳುತ್ತಾರೆ. Especially when there are sufferings and death coming face to face with humanity, well, people tend to think like that more than the other times. ಯಾವಾಗ ಆ ಮನುಷ್ಯನು ಆ ರೀತಿಯ ಸಂದರ್ಭಕ್ಕೆ ಬರುತ್ತಾನೋ ಆಗ ಆತನು ಜೀವವನ್ನ ಈ ರೀತಿಯಾಗಿಯೇ ಆತನು ಹೆಚ್ಚಾಗಿ ಯೋಚನೆ ಮಾಡುತ್ತಾನೆ.
We should remember that when we come to the scripture, the Holy Bible, well, we see that God has given much value for the life that you and I have. ನಾವು ದೇವರ ವಾಕ್ಯಕ್ಕೆ ಬರುವಾಗ ದೇವರ ವಾಕ್ಯವು ನಮ್ಮ ಜೀವಕ್ಕೆ ಆತನು ಹೆಚ್ಚು ಹೆಚ್ಚಾದಂತ ಮೌಲ್ಯವನ್ನ ಬೆಲೆಯನ್ನ ದೇವರ ವಾಕ್ಯ ಕೊಡುವುದು ಅಂದ್ರೆ ದೇವರು ಕೊಡುತ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. In Mumbai, we have a planetarium. ನಾವು ಮುಂಬೈನಲ್ಲಿ ನಮಗೆ ಪ್ಲಾನೆಟೋರಿಯಂ ಇದೆ. One brother a few years back went to that planetarium. ಒಬ್ಬ ಸಹೋದರನು ಕೆಲವು ವರ್ಷಗಳ ಹಿಂದೆ ಆತನು ಆ ತಾರಾಲಯಕ್ಕೆ ಪ್ಲಾನೆಟೋರಿಯಂಗೆ ಹೋದನು. ತಾರಾಲಯಕ್ಕೆ I still remember what the brother told, after coming back. ಅಲ್ಲಿಂದ ಆತನು ಹಿಂತಿರುಗಿ ಬಂದ ಮೇಲೆ ಹೇಳಿದ ಮಾತನ್ನ ನಾನು ಇನ್ನೂ ಸಹ ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ. In that program, well, the galaxy in which we are and all the other galaxies and big, heavenly bodies and all were shown. ಆ ನೋಡುವಾಗ ಅಲ್ಲಿ ಆ ಒಂದು ಆಕಾಶ ಗಂಗೆಯನ್ನ, ನಕ್ಷತ್ರ ಲೋಕವನ್ನ ಹಾಗೂ ನಮ್ಮೆಲ್ಲರ ಆ ಒಂದು ಜೀವ ಎಲ್ಲವುಗಳನ್ನು ಕೂಡ ದೊಡ್ಡ ದೊಡ್ಡ ಸಂಗತಿಗಳನ್ನ ಅಲ್ಲಿ ತೋರಿಸುತ್ತಾರೆ. And the person who conducted that program, well, he mentioned that these heavenly bodies are huge, many times larger than the earth in which we live. ನೋಡುವಾಗ ಅದನ್ನ ವಿವರಣೆ ಕೊಡುತ್ತಾ ಇದ್ದಂತಹ ಆ ವ್ಯಕ್ತಿ ಹೇಳುತ್ತಾನೆ, ನೋಡುತ್ತಾ ಇರುವಂತಹ ಈ ಎಲ್ಲ ಆ ಒಂದು ಆ ಲೋಕಗಳ ನೋಡುವಾಗ, ಈ ಎಲ್ಲ ಸೃಷ್ಟಿಗಳನ್ನ ನೋಡುವಾಗ ಭೂಮಿಗಿಂತಲೂ ಎಷ್ಟೋ ಪಟ್ಟು ದೊಡ್ಡದಾದಂತಹ ಆ ಒಂದು ಜೀವಿಗಳು, ದೊಡ್ಡದಾದಂತಹ ಆ ಒಂದು ಆ ಪ್ರದೇಶಗಳು ಅಥವಾ ಸೃಷ್ಟಿಗಳು ಇವುಗಳಾಗಿವೆ ಎಂಬುದಾಗಿ ಹೇಳುತ್ತಾರೆ. He said, among all this, well, the earth is just a speck of dust. ಆಗ ಈ ಎಲ್ಲಾ ಆ ಸೃಷ್ಟಿಗಳ ಮುಂದೆ ಭೂಮಿಯನ್ನ ನೋಡುವಾಗ ಭೂಮಿ ಕೇವಲ ಒಂದು ಧೂಳಿನ ಕಣವಷ್ಟೇ ಎಂದು ಹೇಳುತ್ತಾರೆ. Along with that, he said that man who is living on that earth is worse than that. He is insignificant. ಆಗ ಆ ಒಂದು ಧೂಳಿಗೆ ಸಮಾನವಾದಂತ, ಧೂಳಿನ ಕಣವಾದಂತ ಈ ಭೂಮಿಯಲ್ಲಿ ವಾಸ ಮಾಡುವಂತ ಮನುಷ್ಯನು ಆತನು ಅದಕ್ಕಿಂತಲೂ ಕಡೆಯಾದವನು, ಧೂಳಿನಂತಿರುವವನು, ಯಾವುದಕ್ಕೂ ಬಾರದವನು. But dear brothers and sisters, when we look in the word of God, we see that we are significant in the eyes of God. Our lives are very precious in the eyes of God. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ವಾಕ್ಯವನ್ನ ನಾವು ಓದುವಾಗ, ದೇವರ ವಾಕ್ಯ ಹೇಳುವಂತ ಮಾತುಗಳನ್ನ ನಾವು ಧ್ಯಾನ ಮಾಡುವಾಗ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ, ದೇವರ ದೃಷ್ಟಿಯಲ್ಲಿ ನಮ್ಮ ಜೀವವು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ಬಹು ಬೆಲೆಯುಳ್ಳದ್ದೂ ಆಗಿದೆ. If you look at the way that we are created, we see the significance very clearly. ನಾವು ಯಾವ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದನ್ನ ನೋಡುವಾಗ ಅದರ ಮೂಲಕವಾಗಿಯೇ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ನಾವು ಎಷ್ಟು ಶ್ರೇಷ್ಠವಾದ ರೀತಿಯಲ್ಲಿ, ಅಮೂಲ್ಯವಾದ ರೀತಿಯಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Now, to see that significance, first of all, look at that creation of it, the beginning of it, how we all began. ನಾವು ಅದರ ಒಂದು ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಈ ಒಂದು ಜೀವನ ಅದು ಹೇಗೆ ಪ್ರಾರಂಭವಾಯಿತು ಎಂಬುದನ್ನ ನಾವು ಅದರ ಆರಂಭವನ್ನು ನಾವೆಲ್ಲರೂ ಕೂಡ ನೋಡಬೇಕು. In fact, that's a very huge topic in itself. ಈ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಆ ವಿಷಯವೇ ಬಹಳ ವಿಸ್ತಾರವಾದಂತ ಒಂದು ವಿಷಯವಾಗಿದೆ. We are not going into the details of all that. ನಾವು ಅದರ ಪೂರ್ಣವಾದ ವಿವರಗಳಿಗೆ ನಾವು ಇವತ್ತು ಹೋಗುವುದಿಲ್ಲ. But I just want to pick up about 5 statements that we have in the scripture about the creation act. ಆದರೆ ದೇವರ ವಾಕ್ಯದಲ್ಲಿ ದೇವರ ಸೃಷ್ಟಿ ಕಾರ್ಯ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 5 ವಿಷಯಗಳನ್ನ, 5 ಸಂಗತಿಗಳನ್ನ ಮಾತ್ರ ನಾನು ಆರಿಸಿಕೊಳ್ಳುತ್ತೇನೆ. We won't go into the details, but I just want to bring to your attention those statements that scripture tells how he has created you and I. ನೋಡುವಾಗ ನಾನು ಅದರ ಪೂರ್ಣವಾದ ವಿವರಗಳಿಗೆ ಹೋಗುವುದಿಲ್ಲ, ಬದಲಾಗಿ ದೇವರು ನನ್ನನ್ನ ಮತ್ತು ನಿಮ್ಮನ್ನ ಹೇಗೆ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಹೇಳುವಂತಹ 5 ವಾಕ್ಯ ಭಾಗಗಳನ್ನ ಮಾತ್ರ ನಾನು ನಿಮ್ಮೊಂದಿಗೆ ನಾನು ಹೇಳುತ್ತೇನೆ. The first statement that I want to bring to your attention, we have in Genesis 2:7. ಈ ನಿಮಗೆ ಆ ರೀತಿಯಲ್ಲಿ ನಮ್ಮ ಸೃಷ್ಟಿಯ ಕುರಿತಾಗಿ ದೇವರ ವಾಕ್ಯ ಹೇಳುವಂತ ಮಾತನ್ನ ನಾವು ಧ್ಯಾನ ಮಾಡುವಾಗ
ಅದರ ಮೊದಲನೆಯ ಮಾತೇನಪ್ಪಾ ಅಂದ್ರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. There we are told like this. ಅಲ್ಲಿ ನಮಗೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, Lord God formed man of the dust of the ground. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು. From the dust of the ground we are taken. ನಾವು ನೆಲದ ಮಣ್ಣಿನಿಂದ ತೆಗೆಯಲ್ಪಟ್ಟವರಾಗಿದ್ದೇವೆ. Well, there are many, writings about, the origin of man. ಮನುಷ್ಯನ ಆ ಒಂದು ಮೂಲದ ವಿಷಯದಲ್ಲಿ ಅನೇಕವಾದಂತ ಬರವಣಿಗೆಗಳು ಇವೆ. There are some people who say that God took, the dust from the stars and made man. ಕೆಲವು ಜನರು ಹೇಳ್ತಾರೆ ದೇವರು ನಕ್ಷತ್ರದಿಂದ ಆತನು ಧೂಳನ್ನ ತೆಗೆದುಕೊಂಡು ಮನುಷ್ಯನನ್ನ ಉಂಟು ಮಾಡಿದನು ಎಂಬುದಾಗಿ ಕೆಲವರು ಹೇಳುತ್ತಾರೆ. But the scripture clearly tells that we are taken from the dust. ಆದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತದೆ ನಾವು ನೆಲದ ಮಣ್ಣಿನಿಂದ ತೆಗೆಯಲ್ಪಟ್ಟವರು ಎಂದು. Our, sustenance is from the dust, from that earth. ನೋಡುವಾಗ ನಮ್ಮ ಆ ಒಂದು ಅಸ್ತಿತ್ವ ಅದು ಇರುವಂತದ್ದೇ ನೆಲದ ಮಣ್ಣಿನಿಂದ. Our destination is also the dust. ನಮ್ಮ ಒಂದು ಅಂತಿಮವಾದಂತ ಗುರಿ, ನಾವು ತಲುಪುವಂತ ಗುರಿಯು ಕೂಡ ಅದೇ ನೆಲದ ಮಣ್ಣು. Of course, when we look at it, we see the nothingness of man. In fact, it comes from the dust. ಆದ್ರೆ ನಾವು ಇದನ್ನ ಕೂಲಂಕುಷವಾಗಿ ನೋಡುವಾಗ ನಾವು ನೋಡ್ತೇವೆ ಮನುಷ್ಯನ ಜೀವನದಲ್ಲಿ ಬಂದದ್ದು ಮಣ್ಣಿನಿಂದಲೇ. ಆದ್ರಿಂದ ಏನು ಕೂಡ ಇಲ್ಲ ಮನುಷ್ಯನಲ್ಲಿ. But at the same time, notice one word in that statement. ಆದರೂ ಕೂಡ ಆ ಒಂದು ಹೇಳಿಕೆಯಲ್ಲಿ ಒಂದು ಮಾತನ್ನ ಗಮನಿಸಿರಿ. The word says, Lord God formed man of the dust of the ground. He formed them. ನೋಡುವಾಗ ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು ಎಂದು ಬರೆದದೆ. Or like a potter, he molded us. He gave form for us. ಅಥವಾ ಒಬ್ಬ ಕುಂಬಾರನ ಹಾಗೆ ದೇವರು ನಮ್ಮನ್ನ ಆತನು ಆ ರೂಪಕ್ಕೆ ತಂದನು. ಆತನು ನಮಗೆ ಜೀವವನ್ನ ಕೊಟ್ಟಿದ್ದಾನೆ. ನಮ್ಮನ್ನ ಆತನು ಯಾವ ರೀತಿಯಲ್ಲಿ ಕುಂಬಾರನು ಮಡಕೆಯನ್ನ ರೂಪಿಸುತ್ತಾನೋ ಹಾಗೆ ಕರ್ತನು ನಮ್ಮನ್ನ ರೂಪಿಸಿದ್ದಾನೆ. If every other thing was brought to existence by his edict, by his words, we were not like that. He molded us, formed us, and gave us, form. ದೇವರ ಸೃಷ್ಟಿ ಕಾರ್ಯವನ್ನು ನೋಡುವಾಗ ಎಲ್ಲಾ ಸೃಷ್ಟಿಗಳು ಮನುಷ್ಯನ ಕೇವಲ ಬಾಯಿ ಮಾತಿನಿಂದಲೇ ಅವು ಸೃಷ್ಟಿ ಮಾಡಲ್ಪಟ್ಟವುಗಳು. ಆದರೆ ಮನುಷ್ಯನನ್ನ ಕುರಿತಾಗಿ ನೋಡುವಾಗ, ನಮ್ಮನ್ನ ಕುರಿತಾಗಿ ನೋಡುವಾಗ ದೇವರು ನಮ್ಮನ್ನು ಮಾತ್ರವೇ ಆತನು ರೂಪಿಸಿದ್ದಾನೆ ನೆಲದ ಮಣ್ಣಿನಿಂದ. In Ephesians 2:10, we are told that we are the workmanship of the Lord. ನಾವು ಎಫೆಸರು ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ನೋಡುವಾಗ ನಾವು ನೋಡುತ್ತೇವೆ ನಾವು ಆತನ ನಿರ್ಮಾಣ ಎಂದು ಓದುತ್ತೇವೆ. That word workmanship gives the same idea. ಈ ನಿರ್ಮಾಣ ಅನ್ನುವಂತ ಮಾತು ಇಲ್ಲಿ ರೂಪಿಸಿದನು ಅನ್ನುವಂತ ಅದೇ ಅರ್ಥವನ್ನು ಕೊಡುತ್ತದೆ. He gave us form. He gave us a design. ಆತನ ನಮಗೆ ಆ ಒಂದು ರೂಪವನ್ನು ಕೊಟ್ಟನು. ಆತನ ನಮಗೆ ಆಕಾರ ಆಕೃತಿಯನ್ನು ನಮಗೆ ಕೊಟ್ಟನು. As I mentioned, just as a potter gives much imagination, much care for making a pot, well, God did the same thing with you and I. ಯಾವ ರೀತಿಯಲ್ಲಿ ಒಬ್ಬ ಕುಂಬಾರನು ಆತನು ಮಾಡುವಂತಹ ಆ ಮಣ್ಣಿನ ಘಟಕ್ಕೆ ಆತನೊಂದು ರೂಪವನ್ನ, ಒಂದು ಆಕೃತಿಯನ್ನ, ಆಕಾರವನ್ನ ಕೊಡುತ್ತಾನೋ ಅದೇ ರೀತಿಯಲ್ಲಿ ದೇವರು ನಮಗೆ ಕೂಡ ಆತನು ಅದೇ ರೀತಿಯಾದಂತಹ ಆಕಾರವನ್ನ, ಆಕೃತಿಯನ್ನ, ರೂಪವನ್ನ ಕೊಟ್ಟಿದ್ದಾನೆ. It speaks about the significance that we have. ಅದು ನಮಗಿರುವಂತ ಮಹತ್ವವನ್ನ ಅದು ಮಾತನಾಡುತ್ತದೆ, ಮಹತ್ವದ ಕುರಿತಾಗಿ ಮಾತನಾಡುತ್ತದೆ. The second statement I want you to remember is from Genesis 1:27. ಎರಡನೆಯ ಆ ಒಂದು ಮಾತನ್ನ, ಹೇಳಿಕೆಯನ್ನ ನಾನು ಇದರ ವಿಷಯದಲ್ಲಿ ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. There it says, male and female created he him. ನೋಡುವಾಗ 27ನೇ ವಚನ ನೋಡುತ್ತೇವೆ.
ಹೀಗೆ ದೇವರು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. When you come to Genesis 5:2, there also we see the same thing. ನಾವು ಆದಿಕಾಂಡ 5ನೇ ಅಧ್ಯಾಯ 2ನೇ ವಚನಕ್ಕೆ ಬಂದಾಗ ಅಲ್ಲಿಯೂ ಕೂಡ ಅದೇ ಮಾತನಾಡುತ್ತೇವೆ. There we are told that after creating them, well, he called their name Adam. ನೋಡುವಾಗ ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಅಥವಾ ಆದಾಮ ಎಂದು ಹೆಸರಿಟ್ಟನು. It's about the creation of Adam. ಇದು ಆದಾಮನ ಸೃಷ್ಟಿಯ ಕುರಿತಾದಂತ ಮಾತು. That means the original creation had male and female, or Adam and Eve in it. Their name he called as Adam. ದೇವರು ಆತನ ಸೃಷ್ಟಿಯ ಪ್ರಾರಂಭದಲ್ಲಿ ಅವನು ಸೃಷ್ಟಿ ಮಾಡುವಾಗ ಆದಾಮ ಅವರನ್ನೇ ಆತನು ಸೃಷ್ಟಿ ಮಾಡಿದನು. ಅವರಿಗೆ ಆ ಹೆಸರನ್ನ ದೇವರು ಇಟ್ಟನು. Of course, later on, the Lord separates Eve from Adam. I am not going into the details of that. ಆ ನಂತರದಲ್ಲಿ ದೇವರು ಆದಾಮನಿಂದ ಅವಳನ್ನ ಪ್ರತ್ಯೇಕಿಸುತ್ತಾನೆ. ನಾನು ಆ ವಿಷಯಗಳಿಗೆ ಈಗ ಹೋಗುವುದಿಲ್ಲ, ಅದು ಪ್ರತ್ಯೇಕವಾದಂತ ಒಂದು ಅಭ್ಯಾಸವಾಗಿರುತ್ತದೆ. In a spiritual sense, in that we see how God foreknew us before the foundation of the world in Christ Jesus. ನಾವು ಆತ್ಮಿಕವಾದಂತ ಅರ್ಥದಲ್ಲಿ ನಾವು ಅದನ್ನ ನೋಡುವಾಗ ದೇವರು ನಮ್ಮನ್ನ ಆತನ ಕ್ರಿಸ್ತನಲ್ಲಿ ಮೊದಲೇ ಸಂಕಲ್ಪಿಸಿ ತಿಳಿದುಕೊಂಡಿದ್ದನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Even in that we see that spiritual significance, in the creation. ಹಾಗೆ ಆ ಒಂದು ಸೃಷ್ಟಿಯ ವಿಷಯದಲ್ಲಿಯೂ ಕೂಡ ನಮ್ಮ ವಿಷಯವಾದಂತಹ ಮಹತ್ವ ಅಥವಾ ಶ್ರೇಷ್ಠತೆ ಏನು ಎಂಬುದನ್ನು ನಾವು ಇದರ ಮೂಲಕ ಅರ್ಥ ಮಾಡಿಕೊಳ್ಳುತ್ತೇವೆ. Then when you come to Genesis chapter 5, ನಂತರ ನೀವು ಆದಿಕಾಂಡ 5ನೇ ಅಧ್ಯಾಯಕ್ಕೆ ಬಂದಾಗ there in verse 1 we see another expression about our creation. ಅಲ್ಲಿ ನಾವು ನಮ್ಮ ಸೃಷ್ಟಿಯ ವಿಷಯದಲ್ಲಿ ಮತ್ತೊಂದು ವ್ಯಕ್ತಪಡಿಸುವಿಕೆಯನ್ನು ನೋಡುತ್ತೇವೆ. There we are told that we are made in the likeness of God. ಅಲ್ಲಿ 5ನೇ ಮೊದಲ ಚರಣವಾಗ ನಾವು ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. It means you and I are the image bearers of God. ಅದರ ಅರ್ಥ ನಾನು ಮತ್ತೆ ನೀವೇನಾಗಿದ್ದೇವೆ ಅಂತ ಹೇಳಿದ್ರೆ ನಾವು ದೇವರ ಹೋಲಿಕೆಯನ್ನ ಹೊತ್ತವರಾಗಿದ್ದೇವೆ. There are areas where there are similarities between we and our Creator. ಅಂದರೆ ನಮ್ಮ ಜೀವನದ ಕೆಲವೊಂದು ಕ್ಷೇತ್ರಗಳಲ್ಲಿ ನಮಗೂ ನಮ್ಮ ಸೃಷ್ಟಿಕರ್ತನಿಗೂ ಒಂದು ರೀತಿಯಾದಂತ ಹೋಲಿಕೆಗಳಿವೆ. We have intellect. ನಮಗೆ ಆ ಒಂದು ಬುದ್ಧಿಶಕ್ತಿ ಇದೆ. We have a conscience. ನಮಗೆ ಮನಸ್ಸಾಕ್ಷಿಯೂ ಇದೆ. We have a will. ನಮಗೆ ಚಿತ್ತವಿದೆ. We have emotions. ನಮಗೆ ಭಾವೋದ್ವೇಗಗಳಿವೆ. We have ability to discern. ನಾವು ಆ ಒಂದು ವಿವೇಚನೆ ಮಾಡುವಂತ ಸಾಮರ್ಥ್ಯ ನಮಗಿದೆ. Well, all these things are, characteristics we see in God too. ಈ ಎಲ್ಲಾ ಗುಣಲಕ್ಷಣ ಗುಣ ಸ್ವಭಾವಗಳನ್ನ ನಾವು ದೇವರಲ್ಲಿಯೂ ಕಾಣುತ್ತೇವೆ. ಇವೆಲ್ಲವೂ ದೇವರಲ್ಲಿ ಇದೆ. So we are image bearers of God. We represent God on this earth. ನಾವು ಆ ದೇವರ ಹೋಲಿಕೆಯನ್ನ ಪ್ರತಿನಿಧಿಸುವವರಾಗಿದ್ದೇವೆ. ಅಂದರೆ ನಾವು ಈ ಭೂಮಿಯ ಮೇಲೆ ದೇವರನ್ನ ಪ್ರತಿನಿಧಿಸುವವರಾಗಿ ಜೀವಿಸುವವರಾಗಿದ್ದೇವೆ. Yes, what a high view we have about human beings, in the scripture. ದೇವರ ವಾಕ್ಯವನ್ನು ನೋಡುವಾಗ ಮನುಷ್ಯನ ಜೀವನದ ವಿಷಯದಲ್ಲಿ ಎಂತ ಶ್ರೇಷ್ಠವಾದಂತಹ ಆ ಒಂದು ದೃಷ್ಟಿಕೋನವನ್ನ ಹೊಂದಿದೆ ಎಂಬುದಾಗಿ ನಾವು ನೋಡುತ್ತೇವೆ. When we come to Ecclesiastes chapter 7 and verse 29, ನಾವು ಇದೇ ದೇವರ ವಾಕ್ಯದಲ್ಲಿ ನಾವು ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 29ನೇ ವಚನಕ್ಕೆ ಬಂದಾಗ Solomon says like this, ಅಲ್ಲಿ ಸೊಲೊಮೋನನು ಹೀಗೆ ಹೇಳುತ್ತಾನೆ, God hath made man upright. ದೇವರು ಮನುಷ್ಯರನ್ನು ಸತ್ಯವಂತರಾಗಿ ಸೃಷ್ಟಿಸಿದನು. Yeah, we were originally made upright. ಹೌದು, ನಾವು ಮೂಲದಲ್ಲಿ ಸೃಷ್ಟಿಸಲ್ಪಟ್ಟಾಗ ನಾವು ಸತ್ಯವಂತರಾಗಿಯೇ ಸೃಷ್ಟಿಸಲ್ಪಟ್ಟವರು.
with right inclinations, without a sin nature, we were created. ಯಾವುದೇ ಪಾಪದ ಸ್ವಭಾವ ಇಲ್ಲದೆ ನಾವು ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. And we had the ability to do the right things. ಸರಿಯಾದಂತ ಕಾರ್ಯಗಳನ್ನ ಮಾಡುವಂತ ಸಾಮರ್ಥ್ಯ ನಮಗೆ ಇತ್ತು. That is how we were created originally. ಆ ರೀತಿಯಾಗಿಯೇ ನಾವು ಮೂಲದಲ್ಲಿ ಆ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. There are some people who say that God created amoeba and from there everything evolved. ಕೆಲವರು ಹೇಳುತ್ತಾರೆ ದೇವರು ಮೊದಲು ಅಮೀಬಾವನ್ನ ಸೃಷ್ಟಿ ಮಾಡಿದನು, ಅಮೀಬಾದ ಮೂಲಕ ಎಲ್ಲರನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ ಕೆಲವರು ಅಭಿಪ್ರಾಯ ಪಡುತ್ತಾರೆ. No, Solomon says that we were made, as upright men. ಆದ್ರೆ ಸೊಲೊಮೋನ ಹೇಳುತ್ತಾನೆ ಇಲ್ಲ ಇಲ್ಲ, ನಾವು ದೇವರಿಂದ ಸತ್ಯವಂತರಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೇವೆ. All these statements can be elaborated, but I just wanted to bring to your attention these things just to show how important you and I, or our life is, as seen in the scripture. ಈ ಎಲ್ಲ ವಾಕ್ಯಗಳನ್ನ ವಿವರಿಸುತ್ತಾ ಹೋದ್ರೆ ಬಹಳ ಚಂದವಿದೆ. ಆದರೆ ಸಮಯದ ಅಭಾವದಿಂದ ನಾನೇನ್ ಮಾಡ್ತೇನೆ, ನಿಮಗೆ ಹೇಳಿ ಹೋಗುತ್ತಾ ಇದ್ದೇನೆ. ಮತ್ತು ನಾನು ವಿವರಿಸುವುದಕ್ಕಿಂತಲೂ ನಮ್ಮ ಈ ಜೀವನವು ದೇವರ ದೃಷ್ಟಿಯಲ್ಲಿ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಶ್ರೇಷ್ಠವಾದದ್ದು ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳುವುದಕ್ಕಾಗಿ ಇವುಗಳನ್ನ ಹೇಳುತ್ತಿದ್ದೇನೆ. All these statements which I mentioned was about how man began originally, in the creation. ನಾನು ಇದೆಲ್ಲ ವಾಕ್ಯ ಹೇಳುತ್ತಾ ಇರ್ತದೇನೆಂದ್ರೆ ಮನುಷ್ಯನು ಆತನ ಮೂಲದಲ್ಲಿ ಹೇಗೆ ಯಾವ ರೀತಿ ಸೃಷ್ಟಿಸಲ್ಪಟ್ಟನು ಎಂಬುದನ್ನ ನಾನು ಇವುಗಳ ಮೂಲಕವಾಗಿ ತಿಳಿಸುತ್ತಿದ್ದೇನೆ. When Solomon said that God hath made man upright, ಸೊಲೊಮೋನನು ಆತನು ಯಾವಾಗ ದೇವರು ಮನುಷ್ಯನನ್ನ ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದನೆಂಬುದಾಗಿ ಹೇಳುತ್ತಾನೋ, he made another statement also along with that. ಅದರೊಂದಿಗೆ ಆ ಸೊಲೊಮೋನನು ಮತ್ತೊಂದು ಹೇಳಿಕೆಯನ್ನು ಕೂಡ ಆತನು ಅಲ್ಲಿ ಹೇಳುತ್ತಾನೆ. He said like this, ಆತನು ಹೀಗೆ ಹೇಳಿದ್ದಾನೆ, but they have sought out many inventions. ಅವರಾದರೂ ಬಹುಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. That means with the freedom of will that God had given, he chose to go against the will of God and land up in troubles. ದೇವರು ಮನುಷ್ಯನಿಗೆ ಆತನು ಕೊಟ್ಟಂತಹ ಆ ಒಂದು ಸ್ವತಂತ್ರವಾದಂತಹ ಆ ಚಿತ್ತವನ್ನ ಮನುಷ್ಯನು ತಪ್ಪಾಗಿ ಉಪಯೋಗಿಸಿಕೊಂಡು ಅದರ ಮೂಲಕವಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವ ತೀರ್ಮಾನ ಮಾಡಿಕೊಂಡನು. When we come to the early chapters of the book of Genesis, we see that very clearly. ನಾವು ಆದಿಕಾಂಡ ಪುಸ್ತಕದ ಪ್ರಾರಂಭದ ಅಧ್ಯಾಯಗಳಿಗೆ ಹೋಗುವಾಗ, ಧ್ಯಾನ ಮಾಡುವಾಗ ಅದರಲ್ಲಿ ನಾವು ಈ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಡುತ್ತೇವೆ. In chapters 1 and 2, we see about the creation, the beginning. ನಾವು ಆದಿಕಾಂಡ 1 ಮತ್ತು 2ನೇ ಅಧ್ಯಾಯದಲ್ಲಿ ನಾವು ಆ ಒಂದು ಸೃಷ್ಟಿಯ ಪ್ರಾರಂಭದ ಕುರಿತಾಗಿ ನಾವು ನೋಡುತ್ತೇವೆ. But in chapter 3, we see the fall. ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬಂದಾಗ ಮನುಷ್ಯನು ಪಾಪದಲ್ಲಿ ಬಿದ್ದದರ ಕುರಿತಾಗಿ ನಾವಲ್ಲಿ ನೋಡುತ್ತೇವೆ. In chapter 4, we see brother murdering his brother. 4ನೇ ಅಧ್ಯಾಯಕ್ಕೆ ಬಂದಾಗ ಸಹೋದರನು ತನ್ನ ಸ್ವಂತ ಸಹೋದರನನ್ನ ಕೊಲ್ಲುವುದಾಗಿ ನೋಡುತ್ತೇವೆ. Chapter 5 of the Bible students often call as the graveyard in the Bible. 5ನೇ ಅಧ್ಯಾಯಕ್ಕೆ ಬಂದಾಗ ಅನೇಕ ಸತ್ಯವೇದ ವಿದ್ಯಾರ್ಥಿಗಳು ಹೇಳುತ್ತಾರೆ ಏನಂತಂದ್ರೆ ಸಮಾಧಿ ಸ್ಥಳ ಎಂಬುದಾಗಿ ಈ ಆದಿಕಾಂಡ 5ನೇ ಅಧ್ಯಾಯವನ್ನ ಕರೆಯುತ್ತಾರೆ. Because there we see every generation ending up in death. ಯಾಕಂದ್ರೆ ಪ್ರತಿಯೊಂದು ಸಂತತಿಯೂ ಕೂಡ ಮರಣದಲ್ಲಿಯೇ ಅಂತ್ಯಗೊಳ್ಳುತ್ತದೆ. Then when you come to chapter 6, we see the judgment of God coming upon the whole earth. 6ನೇ ಅಧ್ಯಾಯಕ್ಕೆ ಬಂದಾಗ ದೇವರ ನ್ಯಾಯ ತೀರ್ಪು ಇಡೀ ಲೋಕದ ಮೇಲೆ ಬಂದದ್ದರ ಕುರಿತಾಗಿ ನೋಡುತ್ತೇವೆ. The many inventions that man made without God brought him to that situation. ದೇವರನ್ನೇ ಬಿಟ್ಟು ಮನುಷ್ಯನು ಮಾಡಿದಂತ ಪ್ರತಿಯೊಂದು ಸಂಶೋಧನೆಗಳು ಅದೆಲ್ಲವೂ ಕೂಡ ಅವನನ್ನ ಆ ಒಂದು ನಾಶನದ ಸ್ಥಿತಿಗೆ ತಂದಿತು ಎಂಬುದಾಗಿ ನೋಡುತ್ತೇವೆ. But one thing we have to remember.
ಆದ್ರೆ ನಾವು ಒಂದು ಸಂಗತಿನ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. God did not create man with all, in all the ways that we just now considered for ending up in such condemnation. ಮನುಷ್ಯನು ಈ ರೀತಿಯಾದಂತಹ ಎಲ್ಲಾ ಕಾರ್ಯಗಳ ನಿಮಿತ್ತ ಆ ಒಂದು ನ್ಯಾಯ ತೀರ್ಪಿನಲ್ಲಿ ಕೊನೆಗೊಳ್ಳುವ ರೀತಿಯಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಲಿಲ್ಲ. He had clear purpose in connection with the creation. ಮನುಷ್ಯನನ್ನ ಸೃಷ್ಟಿ ಮಾಡುವಾಗ ದೇವರಿಗೆ ಬಹಳ ಸ್ಪಷ್ಟವಾದಂತ ಉದ್ದೇಶವಿತ್ತು. Now when we come to the Garden of Eden, ನಾವು ಏದೇನ್ ತೋಟಕ್ಕೆ ಬಂದಾಗ we see the fall of man. ಅಲ್ಲಿ ನಾವು ಮನುಷ್ಯನ ಪತನ ಅಥವಾ ಮನುಷ್ಯನ ಬೀಳುವಿಕೆಯನ್ನ ಕುರಿತಾಗಿ ಓದುತ್ತೇವೆ. Many people ask this question. ಅನೇಕ ಜನರು ಈ ಪ್ರಶ್ನೆ ಕೇಳುತ್ತಾರೆ. God is omniscient. He knows everything. ದೇವರು ಸರ್ವಜ್ಞಾನಿಯಾಗಿದ್ದಾನೆ, ಆತನಿಗೆ ಎಲ್ಲವೂ ಗೊತ್ತಿದೆ. God knew that Adam and Eve, they will eat from that forbidden tree. ದೇವರಿಗೆ ಗೊತ್ತಿತ್ತು ಆದಾಮ ಅವ್ವ ಅವರಿಬ್ಬರು ಕೂಡ ತಿನ್ನಬಾರದೆಂದು ಹೇಳಿದ ಆ ಮರದ ಹಣ್ಣನ್ನ ತಿಂದೇ ತಿನ್ನುತ್ತಾರೆ ಎಂದು ದೇವರಿಗೆ ಗೊತ್ತಿತ್ತು. Then why did God keep that tree there? ಆದರೂ ದೇವರು ಯಾಕೆ ಆ ಮರವನ್ನ ಅಲ್ಲಿಟ್ಟಿದ್ದನು? Was it there, kept there so that man will eat and fall into this condemnation? ಅಲ್ಲಿ ದೇವರು ಯಾಕೆ ಮರವನ್ನ ಇಟ್ಟಿದ್ದನು? ಮನುಷ್ಯನು ಆ ಮರದ ಹಣ್ಣನ್ನ ತಿಂದು ದೇವರ ನ್ಯಾಯ ತೀರ್ಪಿನ ಶಿಕ್ಷೆಗೆ ಗುರಿಯಾಗಲಿ ಎಂದು. Dear friends, we should understand that very clearly. ನನ್ನ ಪ್ರಿಯ ಸ್ನೇಹಿತರೆ, ನಾವು ಅದನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. As we know, God is omniscient, no doubt about it. ನಮಗೆ ಗೊತ್ತಿರುವ ಹಾಗೆ ದೇವರು ಸರ್ವಜ್ಞಾನಿ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. God knows the end right from the beginning itself. ಪ್ರಾರಂಭದಲ್ಲಿಯೇ ದೇವರಿಗೆ ಅಂತ್ಯವೂ ಸಹ ತಿಳಿದದೆ. God knew that they will eat from that. ಅವರು ಆ ಮರದಡನ ತಿಂದೇ ತಿನ್ನುತ್ತಾರೆ ಎಂಬುದಾಗಿ ದೇವರಿಗೆ ಗೊತ್ತಿತ್ತು. But let me tell you one thing. ಆದ್ರೆ ನಾನು ಒಂದನ್ನು ಹೇಳುತ್ತೇನೆ, that was not kept there or planted there for Adam and Eve to eat it and fall into curse. ದೇವರು ಆ ಒಂದು ಮರವನ್ನ ಈ ಆದಾಮ ಅವ್ವರು ಆ ಮರದ ಹಣ್ಣನ್ನ ತಿಂದು ಶಾಪಕ್ಕೆ ಗುರಿಯಾಗಬೇಕೆಂಬ ಉದ್ದೇಶದಿಂದ ದೇವರು ಆ ಮರವನ್ನ ಅಲ್ಲಿ ಇಡಲಿಲ್ಲ. But God's purpose was that they will keep away from that tree, keep the commandment of the Lord and share in the blessings with the Lord. ಅವರಿಬ್ಬರು ಕೂಡ ಆ ಮರದಿಂದ ದೂರ ಇದ್ದವರಾಗಿ ದೇವರ ಮಾತುಗಳಿಗೆ ವಿಧೇಯರಾಗಿ ಆ ಒಂದು ದೇವರ ಆಶೀರ್ವಾದಗಳನ್ನ ಹೊಂದುವವರಾಗಿ ಇರಬೇಕೆನ್ನುವುದೇ ದೇವರ ಒಂದು ಆಶಯ, ದೇವರ ಉದ್ದೇಶವಾಗಿತ್ತು. As we often say, ನಾವು ಅನೇಕ ಸಾರಿ ಹೇಳುವ ಹಾಗೆ, without a clear command there is no disobedience. ಸ್ಪಷ್ಟವಾದಂತಹ ಆಜ್ಞೆ ಇಲ್ಲದೆ ಅವಿಧೇಯತೆ ಉಂಟಾಗುವುದಿಲ್ಲ. Similarly, ಹಾಗೆಯೇ without a command, without a restriction, well, there cannot be an obedience also. ನೋಡುವಾಗ ಆ ಒಂದು ಆಜ್ಞೆ ಇಲ್ಲದೆ ವಿಧೇಯತೆಯೂ ಕೂಡ ಇರುವುದಿಲ್ಲ. So God's intention was that they may obey and share in the nature of God and grow in it. ನೋಡುವಾಗ ಅವರು ದೇವರ ಮಾತಿಗೆ ವಿಧೇಯರಾಗಿ ದೇವರ ಸ್ವಭಾವದಲ್ಲಿ ಪಾಲುಗಾರರಾಗಿ ಅದರ ಮೂಲಕವಾಗಿ ದೇವರ ಆಶೀರ್ವಾದದಲ್ಲಿ ದೇವರಂತೆ ದೇವರ ಅನ್ಯೋನ್ಯತೆಯಲ್ಲಿ ಅವರು ಬೆಳೆಯಬೇಕೆನ್ನುವುದೇ ದೇವರ ಉದ್ದೇಶವಾಗಿತ್ತು. That was the purpose of God. ಅದು ದೇವರ ಉದ್ದೇಶವಾಗಿತ್ತು. That they may know him and enjoy him eternally. ಅವರು ದೇವರನ್ನ ತಿಳಿದುಕೊಳ್ಳಬೇಕು, ದೇವರನ್ನ ಅರಿಯಬೇಕು, ನಿತ್ಯತ್ವಕ್ಕೂ ದೇವರನ್ನ ಅರಿತವರಾಗಿರಬೇಕೆನ್ನುವುದೇ ದೇವರ ಉದ್ದೇಶವಾಗಿತ್ತು. That they may know him and remain for the glory of God. ದೇವರನ್ನ ತಿಳಿದವರಾಗಿ ದೇವರ ಮಹಿಮೆಗಾಗಿಯೇ ಅವರು ನಿಲ್ಲುವವರಾಗಬೇಕೆಂದು ಉಳಿದುಕೊಂಡವರಾಗಬೇಕೆನ್ನುವುದೇ ದೇವರ ಆಶಯ ಉದ್ದೇಶವಾಗಿತ್ತು. In the beginning I told that God formed us like a potter forming a pot. ನಾನು ಪ್ರಾರಂಭದಲ್ಲಿ ಹೇಳಿದೆ, ಒಬ್ಬ ಕುಂಬಾರನು ಒಂದು ಮಡಕೆಯನ್ನ ಹೇಗೆ ರೂಪಿಸುತ್ತಾನೋ ಹಾಗೆಯೇ ದೇವರು ನಮ್ಮನ್ನ
ರೂಪಿಸಿದ್ದಾನೆ ಎಂಬುದಾಗಿ ಹೇಳಿದನು. That itself clearly tells that God had a very clear purpose in connection with that creation. ಅದೇ ದೇವರು ತನ್ನ ಸೃಷ್ಟಿಯಲ್ಲಿ ಅಥವಾ ನಮ್ಮನ್ನ ಸೃಷ್ಟಿ ಮಾಡುವಂತ ವಿಷಯದಲ್ಲಿ ಬಹಳ ಸ್ಪಷ್ಟವಾದಂತಹ ಆ ಒಂದು ಉದ್ದೇಶವನ್ನ ಹೊಂದಿದ್ದಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. When there is a design given, definitely it points to a purpose. ಆ ಒಂದು ರೂಪ, ಒಂದು ಆಕಾರ, ಆಕೃತಿ ಕೊಡಲ್ಪಟ್ಟಿದ್ದರೆ ಅದರ ಹಿಂದೆ ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕೆ ಒಂದು ಉದ್ದೇಶವು ಇದೇ ಇದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Dear brothers and sisters, what I'm trying to say is God created us with a clear purpose. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಇಲ್ಲಿ ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವರು ನನ್ನನ್ನ ಮತ್ತು ನಿನ್ನನ್ನ ಒಂದು ಸ್ಪಷ್ಟವಾದ ಉದ್ದೇಶದಿಂದಲೇ ಸೃಷ್ಟಿ ಮಾಡಿದ್ದಾನೆ. And as I mentioned earlier, it is to know God and glorify Him. ಯಾವ ಉದ್ದೇಶ? ದೇವರನ್ನ ಅರಿಯಬೇಕು, ಅರಿತು ದೇವರನ್ನ ಮಹಿಮೆ ಪಡಿಸಬೇಕು ಎನ್ನುವ ಉದ್ದೇಶದಿಂದಲೇ. You ask any young man, what is the purpose of life? ಯಾವ್ದಾದ್ರೂ ಯವನಸ್ಥರನ್ನ ಕೇಳ್ರಿ, ಜೀವನದ ಉದ್ದೇಶ ಏನು ಎಂಬುದಾಗಿ. Most of the time the answer will be to enjoy. ಹೆಚ್ಚಾದ ಯುವ ಜನರು ಕೊಡುವಂತ ಉತ್ತರ, ಜೀವನ ಅನ್ನೋದು ಆನಂದಿಸಲಿಕ್ಕೆ. Yes, God wants you to enjoy life, no doubt about it. ಹೌದು, ನೀನು ಜೀವನವನ್ನ ನೀನು ಆನಂದಿಸಬೇಕೆನ್ನುವುದು ದೇವರ ಉದ್ದೇಶ, ಅದ್ರಲ್ಲಿ ಯಾವುದೇ ಅನುಮಾನವಿಲ್ಲ. He created all things for our enjoyment, no doubt about it. ದೇವರು ಎಲ್ಲವನ್ನು ಕೂಡ ನಾವು ಅನುಭವಿಸಲಿಕ್ಕಾಗಿ, ನಾವು ಆನಂದ ಪಡ್ಲಿಕ್ಕಾಗಿಯೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. But it should not be without Him. ಆದರೆ ನಾವು ಆನಂದಿಸುವಂಥದ್ದು, ಅನುಭವಿಸುವಂಥದ್ದು ಎಲ್ಲವೂ ಕೂಡ ದೇವರಿಲ್ಲದೆ ಅನುಭವಿಸಲಿಕ್ಕಲ್ಲ. There is a story which you might have heard before. ಒಂದು ಕಥೆ ಇದೆ, ಆ ಕಥೆಯನ್ನ ನೀವು ನಿಮಗೆ ಗೊತ್ತಿರಬಹುದು. That story comes from, the ancient Indians. ನೋಡುವಾಗ ಪುರಾತನ ಭಾರತೀಯರಿಂದ ಬಂದಂತ ಒಂದು ಕಥೆ. It's about a man who was in the forest. ಅದು ಕಾಡಿನಲ್ಲಿ ಇದ್ದಂತ ಒಬ್ಬ ಮನುಷ್ಯನ ವಿಷಯವಾದದ್ದು. A tiger chased him. ಒಂದು ಹುಲಿ ಆತನನ್ನ ಬೆನ್ನಟ್ಟಿಕೊಂಡು ಅವನನ್ನ ಹಿಡಿಯುವುದಕ್ಕಾಗಿ ಬರುತ್ತಾ ಇತ್ತು. And he fell in a well. ಆತನ ಒಂದು ಗುಂಡಿಯಲ್ಲಿ ಬಿದ್ದನು. And there was no water in that well. ಆ ಒಂದು ಬಾವಿಯಲ್ಲಿ ನೀರಿರಲಿಲ್ಲ. And he fell into that water. Into that well. ಆ ಒಂದು ಬಾವಿಯೊಳಗೆ ಆತನು ಬಿದ್ದನು. But while he was falling on the way, in the middle of that, well, he caught hold of a root of a tree. ಆತನು ಆ ರೀತಿಯಲ್ಲಿ ಕೆಳಗೆ ಆ ಬಾವಿಯೊಳಗೆ ಬೀಳುವಾಗ ಅರ್ಧಕ್ಕೆ ಬಂದಾಗ ಆ ಒಂದು ಮರದ ಬೇರನ್ನ ಅವನು ಹಿಡಿದುಕೊಂಡನು. So he was hanging on that root. ಅವನು ಆ ಒಂದು ಬೇರನ್ನ ಹಿಡಿದುಕೊಂಡು ನೇತಾಡುತ್ತಾ ಇದ್ದನು. And the tiger was looking from above. ಆ ಒಂದು ಹುಲಿ ಮೇಲಿನಿಂದ ಅವನನ್ನ ನೋಡುತ್ತಾ ಇದೆ. And this man looked down. ಆ ಮನುಷ್ಯ ಕೆಳಗೆ ನೋಡುತ್ತಾನೆ. There was no water, but there was a big serpent there. ಅವನು ನೋಡ್ತಾನೆ, ಅಲ್ಲಿ ನೀರಿಲ್ಲ, ಆದ್ರೆ ದೊಡ್ಡ ಸರ್ಪ ಅಲ್ಲಿದೆ. And they were, it was looking at him. ಆ ಸರ್ಪ ಇವನನ್ನೇ ನೋಡುತ್ತಾ ಇದೆ. And at the same time, ಅದೇ ಸಮಯದಲ್ಲಿ there were two rats, cutting this root on which he was hanging. ಅವನು ನೇತಾಡುತ್ತಾ ಇದ್ದಂತಹ ಆ ಬೇರನ್ನ ಎರಡು ಇಲಿಗಳು ಅವು ಬಾಯಲ್ಲಿ ಹಲ್ಲಿಂದ ಕಚ್ಚಿ ಹಾಕುತ್ತಾ ಇವೆ. One was black and the other one was white. ಒಂದು ಬಿಳಿಯ ಇಲಿ, ಇನ್ನೊಂದು ಕಪ್ಪು ಇಲಿ. Suddenly, he looked up. ತಕ್ಷಣ ಅವನು ಮೇಲಕ್ಕೆ ನೋಡುತ್ತಾನೆ. And there was a branch over him, from a tree nearby. ಹತ್ರದಲ್ಲಿಯೇ ಒಂದು ಮರದ ಒಂದು ಕೊಂಬೆ ಅದ್ರ ಮೇಲೆ ನೇತಾಡುತ್ತಾ ಇತ್ತು. And there was a beehive, the honeycomb there. ಅಲ್ಲಿ ನೋಡುವಾಗ ಆ ಒಂದು
ರೆಂಬೆಯಲ್ಲಿ ಕೊಂಬೆಯಲ್ಲಿ ಒಂದು ಜೇನಿನ ಜೇನು ಕಟ್ಟಿತ್ತು. And from that, the drops of honey was falling. ಆ ಒಂದು ಜೇನುಗೂಡಿನಿಂದ ಜೇನುತುಪ್ಪ ಅವನ ಬಾಯತ್ರ ಅವನಿಗೆ ಬೀಳುತ್ತಾ ಇತ್ತು. And it was coming directly toward him. ಅದು ನೇರವಾಗಿ ಅವನ ಮೇಲೆಯೇ ಅವನ ಕಡೆಗೆ ಬೀಳುತ್ತಾ ಇತ್ತು. He just had to open his mouth, it will fall into his mouth. ಅವನ್ ಬಾಯಿ ತೆರಿಬೇಕಷ್ಟೇ. ಬಾಯಿ ತೆರೆದ್ರೆ ಆ ಜೇನುತುಪ್ಪ ಅವನ ಬಾಯಿಯೊಳಗೆ ಬೀಳುತ್ತದೆ. He hung there and enjoyed the honey coming. ಅವನು ಅಲ್ಲಿ ನೇತಾಡುತ್ತಲೇ ಆತನ ಏನ್ ಮಾಡ್ತಾನಂದ್ರೆ ಅಲ್ಲಿ ಬೀಳ್ತಾ ಇರುವಂತ ಜೇನುತುಪ್ಪವನ್ನ ಆತನು ಬಾಯಿಯೊಳಗೆ ಬೀಳುವಾಗ ಆನಂದಿಸುತ್ತಿದ್ದಾನೆ. You see, this story tells about the condition of man on this earth. ಈ ಒಂದು ಕಥೆಯು ಭೂಮಿಯ ಮೇಲೆ ಮನುಷ್ಯನ ಜೀವನ ಹೇಗಿರುತ್ತದೆ, ಅವನ ಪರಿಸ್ಥಿತಿ ಏನೆಂಬುದನ್ನ ತಿಳಿಸುತ್ತಿದೆ. The white and the black rats that speaks about the day and night. ಈ ಬಿಳಿಯ ಇಲಿ ಮತ್ತು ಕಪ್ಪು ಇಲಿ ಅನ್ನುವಂಥದ್ದು ಹಗಲು ರಾತ್ರಿನ ಕುರಿತು ಮಾತನಾಡುತ್ತದೆ. As days and nights passes, well, our root is being cut, it's becoming smaller. ಆ ಒಂದು ಹಗಲು ರಾತ್ರಿ ಆಗುತ್ತಾ ಹೋಗುವಾಗ ಆ ಒಂದು ಬೇರು ಅದು ಕಟ್ ಮಾಡ್ತಾ ಕೊಯ್ಯುತ್ತಾ ಅದೇನಾಗ್ತದೆ ಬಹಳ ಬೇಗನೆ ಮುರಿದು ಹೋಗ್ಲಿಕ್ಕಿದೆ. And that serpent is waiting below. ಕೆಳಗಡೆ ನೋಡುವಾಗ ಸರ್ಪ ಅವನಿಗಾಗಿ ಕಾಯುತ್ತಾ ಇದೆ. Tiger is waiting above. ಮೇಲೆ ನೋಡುವಾಗ ಹುಲಿ ಕಾಯುತ್ತಾ ಇದೆ. And this man is forgetting everything and enjoying the drops of honey that was coming down. ಆದ್ರೆ ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಹುಲಿ ಸರ್ಪ ಎಲ್ಲವನ್ನ ಮರೆತು ಬಿಟ್ಟವನಾಗಿ ಆ ಮೇಲಿಂದ ಬೀಳ್ತಾ ಇರುವಂತಹ ಆ ಜೇನುತುಪ್ಪ ಅವನ ಬಾಯಲ್ಲಿ ಬಿಡುವಾಗ ಅದನ್ನ ಆನಂದಿಸುತ್ತಾ ಇದ್ದಾನೆ. Dear friends, we should remember that all that the world can offer is just transitory. It is just for a few days and nothing else. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಇವತ್ತು ನಾವಿರುವಂತ ಪ್ರಪಂಚ ನಮಗೆ ಕೊಡುವಂತಹ ಯಾವುದೇ ರೀತಿಯಾದಂತ ಆನಂದ ಉಲ್ಲಾಸ ಎಲ್ಲವೂ ಕೂಡ ತಾತ್ಕಾಲಿಕವಾದದ್ದೇ, ಕೆಲವು ಸಮಯಕ್ಕೆ ಮಾತ್ರ ಸೀಮಿತವಾದದ್ದು. Pursuit of happiness and the things of the world will not take us anywhere. ಈ ಒಂದು ಲೋಕದ ಯಾವ ಸಂಗತಿಗಳಾಗಲಿ, ಯಾವುದೇ ಆನಂದವಾಗಲಿ, ಯಾವುದೇ ಕೊಡುಗೆಗಳಾಗಲಿ ಅದು ನಮ್ಮನ್ನ ನಿತ್ಯತ್ವಕ್ಕೆ ಕರೆದೊಯ್ಯಲಿಕ್ಕೆ ಸಾಧ್ಯವೇ ಇಲ್ಲ. In between we had referred to Ecclesiastes. ನಾವದರ ನಡುವೆ ನಾವು ಪ್ರಸಂಗಿಯ ಪುಸ್ತಕವನ್ನು ಕೂಡ ನಾವು ಓದಿದ್ದೇವೆ. There we see Solomon trying all the things in the world. ಆ ಪ್ರಸಂಗಿ ಪುಸ್ತಕವನ್ನ ಓದುವಾಗ ಸೊಲೊಮೋನನು ಆತನ ಈ ಲೋಕದಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಆತನು ಆನಂದಿಸಿ ಅನುಭವಿಸಿ ನೋಡಿದ್ದಾನೆ. He went after pleasure. ಆತನು ಶರೀರದ ಆಶೆಗಳ ಹಿಂದೆ ಹೋಗುತ್ತಾನೆ. He went after the works in this world. ಈ ಲೋಕದಲ್ಲಿರುವಂತಹ ಎಲ್ಲ ಕೆಲಸ ಕಾರ್ಯಗಳ ಹಿಂದೆ ಹೋಗುತ್ತಾನೆ. He went after the wealth of the world. ಲೋಕದ ಸಂಪತ್ತಿನ ಹಿಂದೆ ಹೋಗುತ್ತಾನೆ. There are various pursuits that he mentions in that book. ಅಲ್ಲಿ ಆತನು ಅನೇಕವಾದಂತಹ ಆನಂದಿಸಿದಂತಹ ಪರಿಸ್ಥಿತಿಗಳ ಕುರಿತಾಗಿ ಆತನು ಅಲ್ಲಿ ಬರೆಯುತ್ತಾನೆ. ಯಾವ್ದ್ಯಾವ್ದನ್ನ ಅನುಭವಿಸುತ್ತಾ ಹೋದನೆಂಬುದನ್ನ ಹೇಳುತ್ತಾನೆ. Then about all that he says like this. ಅದೆಲ್ಲವನ್ನ ಕುರಿತಾಗಿ ಆತನು ಹೇಳಿದ ನಂತರ These are all vanity of vanities and nothing else. ಅವನು ಹೇಳ್ತಾನೆ ಎಲ್ಲವೂ ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದಾಗಿ ಕೊನೆಯದಾಗಿ ಆತನು ಹೇಳುತ್ತಾನೆ. But towards the end of the book he says like this. ಆ ಒಂದು ಪುಸ್ತಕದ ಅಂತ್ಯದಲ್ಲಿ ಆತನು ಹೀಗೆ ಹೇಳುತ್ತಾನೆ, Oh young man, you go ahead, enjoy the world. ಓ ಯವನಸ್ಥನೇ, ಮುಂದೆ ಹೋಗು, ಲೋಕದಲ್ಲಿ ಆನಂದಿಸು. But remember that God shall bring everything into judgment. ನೋಡುವಾಗ ಆತನು ಹೇಳುತ್ತಾನೆ, ಆತನು ಹೇಳುವಂತ ಮಾತಂದ್ರೆ, ಯವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. He is instructing us to remember God.
ಆತ ನಮಗೆ ಒತ್ತಿ ಒತ್ತಿ ಹೇಳುತ್ತಾನೆ, ನಮಗೆ ಸಲಹೆ ಕೊಡುತ್ತಾನೆ, ನಿನ್ನ ದೇವರನ್ನ ನೆನಪು ಮಾಡಿಕೋ. And he is instructing us to fear God and live in this earth. ಆತ ಹೇಳುತ್ತಾ ನಮಗೆ ಬುದ್ಧಿ ಮಾತನ್ನು ಹೇಳುತ್ತಾನೆ, ದೇವರಿಗೆ ಭಯಪಟ್ಟು ಈ ಲೋಕದಲ್ಲಿ ಜೀವಿಸಿ ಎಂದು ಹೇಳುತ್ತಾನೆ. Yes, know God and glorify him. That is the purpose for with which he has created us. ಮನುಷ್ಯನನ್ನ ತಿಳಿದುಕೊಂಡು, ದೇವರನ್ನ ತಿಳಿದುಕೊಂಡು ದೇವರನ್ನ ಮಹಿಮೆ ಪಡಿಸಬೇಕನ್ನುವಂತ ಉದ್ದೇಶದಿಂದಲೇ ಮನುಷ್ಯನು ಸೃಷ್ಟಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. This evening, as we are listening to these words, look into our own lives. ಈ ಸಾಯಂಕಾಲ ಈ ದೇವರ ವಾಕ್ಯ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಾ ಇರುವಂತ ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತವನ್ನೇ ನಾವು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. What are we after? ನಾವು ಯಾವುದರ ಹಿಂದೆ ಹೋಗುತ್ತಿದ್ದೇವೆ? What is the pursuit of our life? ನಮ್ಮ ಜೀವನವನ್ನ ನಾವುಗಳು ಯಾವ ಕಡೆಗೆ ಸಾಗಿಸುತ್ತಿದ್ದೇವೆ? ಯಾವುದನ್ನ ನಾವು ಬೆನ್ನಟ್ಟಿ ಹೋಗುತ್ತಿದ್ದೇವೆ? God has created us with clear purpose. ದೇವರು ನಮ್ಮನ್ನು ಬಹಳ ಸ್ಪಷ್ಟವಾದಂತಹ ಆ ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದ್ದಾನೆ. It is necessary for us to know the purpose and fulfill it through our lives. ದೇವರ ಉದ್ದೇಶವನ್ನ ಸ್ಪಷ್ಟವಾಗಿ ತಿಳಿದುಕೊಂಡು ಆ ಉದ್ದೇಶವನ್ನು ನಮ್ಮ ಜೀವನದ ಮೂಲಕ ನೆರವೇರಿಸಬೇಕಾದದ್ದು ನಮ್ಮೊಬ್ಬೊಬ್ಬರ ಜವಾಬ್ದಾರಿಕೆಯಾಗಿದೆ. We were looking at the beginning of our life, the creation. ನಮ್ಮ ಜೀವನದ ಪ್ರಾರಂಭ ಅಂದ್ರೆ ಸೃಷ್ಟಿಯ ಬಗ್ಗೆ ನಾವು ನೋಡುತ್ತಾ ಬಂದೆವು. We looked at the purpose of life. ನಮ್ಮ ಜೀವನದ ಉದ್ದೇಶವನ್ನ ನೋಡಿದೆವು. That is to know our creator and glorify him. ನಮ್ಮ ಸೃಷ್ಟಿಕರ್ತನನ್ನ ತಿಳಿದುಕೊಂಡು ಆತನನ್ನ ಮಹಿಮೆ ಪಡಿಸುವುದು ನಮ್ಮ ಜೀವನದ ಉದ್ದೇಶ. Now let us come to the third thing. ನಾವೀಗ ಮೂರನೇ ವಿಷಯಕ್ಕೆ ಬರೋಣ. What God demands from our life so that this purpose may be fulfilled. ನಮ್ಮ ಜೀವನದ ಉದ್ದೇಶ ನೆರವೇರುವ ಹಾಗೆ ದೇವರು ನಮ್ಮ ಜೀವನದಿಂದ ಬಯಸುವುದೇನು? ನಮ್ಮ ಜೀವನದಿಂದ ದೇವರು ಬೇಡಿಕೆ ಇಡುವುದಾದರೂ ಏನು? When we come to Matthew's Gospel, chapter 22, ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯಕ್ಕೆ ಬಂದಾಗ there we see a lawyer coming and asking a question to the Lord Jesus Christ. ಅಲ್ಲಿ ಒಬ್ಬ ನ್ಯಾಯವಂತನ ಅಥವಾ ನ್ಯಾಯಾಧಿಪತಿ ಬಂದು ಯೇಸು ಕ್ರಿಸ್ತನ ಬಳಿ ಒಂದು ಪ್ರಶ್ನೆ ಕೇಳುತ್ತಾನೆ. The question was this. ಆ ಪ್ರಶ್ನೆ ಏನೆಂದರೆ, Master, which is the great commandment in the law? Verse 36. 36ನೆಯ ವಚನ, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಯೇಸುವನ್ನ ಕೇಳಿದನು. From verse 37 onwards, we see the answer that the Lord is giving. 37ನೇ ವಚನದಿಂದ ಕರ್ತನಾಗಿರುವ ಯೇಸು ಕ್ರಿಸ್ತನು ಆ ಧರ್ಮೋಪದೇಶಕನಿಗೆ ಕೊಟ್ಟಂತ ಉತ್ತರವನ್ನ ನಾವು ಅಲ್ಲಿ ನೋಡುತ್ತೇವೆ. We won't read the whole thing. ನಾವು ಪೂರ್ತಿಯಾಗಿ ನಾವೇನು ಓದ್ಲಿಕ್ಕೆ ಹೋಗೋದಿಲ್ಲ. But look at the beginning of that verse 37. 37ನೇ ವಚನದ ಪ್ರಾರಂಭದಲ್ಲಿ ನೋಡುತ್ತೇವೆ, Thou shalt love the Lord thy God with all thy heart and with all thy soul and with all thy mind. ನಿನ್ನ ದೇವರಾಗಿರುವ ಕರ್ತನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. There the Lord is demanding our love. ಇಲ್ಲಿ ದೇವರು ಏನನ್ನ ಬೇಡಿಕೆ ಇಡುತ್ತಾ ಇದ್ದಾನಂತಂದ್ರೆ ನಮ್ಮ ಪ್ರೀತಿಯನ್ನ ಆತನು ಬೇಡಿಕೆ ಇಡುತ್ತಿದ್ದಾನೆ. Thou shalt love me. ನೀನು ನನ್ನನ್ನ ಪ್ರೀತಿಸಬೇಕು ಎಂದು. Of course, in verse 39, he tells about loving others, our neighbors also. 39ನೇ ವಚನಕ್ಕೆ ಬಂದಾಗ ಅಲ್ಲಿಯೂ ಕೂಡ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಹೇಳಿದ್ದಾನೆ. That comes after our love to God. ಅದು ನಮ್ಮ ದೇವರ ಕಡೆಗೆ ನಾವು ಪ್ರೀತಿಯನ್ನ ತೋರಿಸಿದ ನಂತರ ಬರುವುದು ಇತರರನ್ನ ಪ್ರೀತಿ ಮಾಡುವಂತ ವಿಷಯ. So the demand is love. ಇಲ್ಲಿ ದೇವರ ಬೇಡಿಕೆ ಏನಂತ ಹೇಳಿದ್ರೆ ಪ್ರೀತಿ. He demands our love for him. ದೇವರ ಕಡೆಗೆ ನಮ್ಮ ಪ್ರೀತಿಯನ್ನ ಆತನು ಬೇಡಿಕೆ ಇಡುತ್ತಿದ್ದಾನೆ. Let me tell you one thing, even in this we see
the great importance that he gives to you and I. ಇದರಲ್ಲಿಯೂ ಕೂಡ ನನಗೆ ಮತ್ತು ನಿಮಗೆ ದೇವರು ಯಾವ ಶ್ರೇಷ್ಠತೆಯನ್ನ ಯಾವ ಮಹತ್ವವನ್ನ ಕೊಡುತ್ತಾ ಇದ್ದಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Just imagine God is asking you and I to love him. ಯೋಚನೆ ಮಾಡ್ರಿ, ದೇವರು ನನ್ನನ್ನ ಮತ್ತು ನಿನ್ನನ್ನ ಆತನು ಏನ್ ಕೇಳ್ತಾ ಇದ್ದಾನೆ? ನಾವು ಆತನನ್ನ ಪ್ರೀತಿ ಮಾಡಬೇಕೆಂದೇ ಕೇಳುತ್ತಿದ್ದಾನೆ. He is demanding it. ಆತನು ಅದನ್ನ ಬೇಡಿಕೆ ಇಡುತ್ತಿದ್ದಾನೆ. You know, when the Lord Jesus Christ was restoring Peter, there also we see the same thing. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪೇತ್ರನನ್ನ ಪುನಃಸ್ಥಾಪಿಸುವಾಗಲೂ ಕೂಡ ಅದೇ ಪ್ರಶ್ನೆ ಕೇಳುತ್ತಾನೆ, ಅದೇ ರೀತಿ ಕೇಳುತ್ತಾನೆ. In John 21 we see that. ನಾವು ಅದನ್ನ ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಓದುತ್ತೇವೆ. Lord is asking, do you love me more than this? ಯೇಸು ಕ್ರಿಸ್ತನು ಕೇಳುತ್ತಾನೆ ಏನಂತೇಳಿ, ಪೇತ್ರನೇ ಇವೆಲ್ಲವುಗಳಿಗಿಂತಲೂ ಅದು ಹೆಚ್ಚಾಗಿ ನನ್ನನ್ನ ಪ್ರೀತಿ ಮಾಡುತ್ತೀಯಾ? Just tell me, I will tell you like this, explain it like this. ನಾನು ಅದನ್ನ ಹೀಗೆ ನಿಮಗೆ ನಾನು ವಿವರಿಸ್ತೇನೆ. Just think about a person whom you do not value much. ಜಸ್ಟ್ ಯೋಚನೆ ಮಾಡ್ರಿ, ಒಬ್ಬ ವ್ಯಕ್ತಿ ಇದ್ದಾನೆ, ಹೆಚ್ಚಾಗಿ ನೀವು ಗಮನಿಸುದಿಲ್ಲ ಅಂದ್ರೆ ಆತನ ಹೆಚ್ಚಾದಂತ ಗೌರವನ ನೀವು ಕೊಡುವುದಿಲ್ಲ. This is just an example. We should value everybody as God loves. Well, but we are just giving an example. ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಆದ್ರೆ ದೇವ್ರು ನಮಗೆ ಹೇಳಿದ ನಾವೆಲ್ಲರನ್ನ ಪ್ರೀತಿ ಮಾಡಬೇಕು, ಎಲ್ಲರಿಗೂ ನಾವು ಬೆಲೆ ಕೊಡಬೇಕೆಂದ್ರೆ ದೇವ್ರು ಬಯಸ್ತಾನೆ. ಜಸ್ಟ್ ಒಂದು ಉದಾಹರಣೆಯಾಗಿ ನಿಮಗೆ ಹೇಳ್ತಾ ಇದ್ದೇನೆ. Yeah, just imagine a person whom we do not value much. ಒಂದು ಊಹಿಸ್ಕೊಳ್ರಿ ಅಷ್ಟೇ, ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ನಾವು ಹೆಚ್ಚಿನ ಬೆಲೆಯನ್ನ ಕೊಡುವುದಿಲ್ಲ. We will never go to that person and ask like this. ನಾವು ಆ ವ್ಯಕ್ತಿಯ ಬಳಿಗೆ ಹೋಗಿ ನಾವ್ ಯಾವತ್ತೂ ಕೂಡ ಈ ರೀತಿ ಕೇಳೋದಿಲ್ಲ. Do you love me and things like that. ನೀನು ನನ್ನನ್ನ ಪ್ರೀತಿ ಮಾಡ್ತೀಯ ಅಂತ ನಾವ್ ಯಾರು ಹೋಗಿ ಕೇಳಲ್ಲ ಅವನ ಹತ್ರ. We will not be very much worried about it, isn't it? ನಾವು ಆತನ ಬಗ್ಗೆ ಆಗ್ಲಿ, ಆತನ ಬರೋ ಪ್ರೀತಿ ಮಾಡೋದ್ರ ಬಗ್ಗೆ ಆಗ್ಲಿ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಲ್ಲವೇ? Whether he loves or not, we are not very much bothered. ಆತ ನಮ್ಮನ್ನ ಪ್ರೀತಿ ಮಾಡ್ತಾನೋ ಇಲ್ಲವೋ ಅದ್ರ ಬಗ್ಗೆ ನಾವ್ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. But think about a person whom we value very much, which we consider as very much significant. ಆದ್ರೆ ನಾವು ಬಹಳವಾಗಿ ಬೆಲೆ ಕೊಡುವಂತ, ನಾವು ಬಹಳವಾಗಿ ಶ್ರೇಷ್ಠರೆಂದು ಎಣಿಸುವಂತ, ನಾವು ಬಹಳವಾಗಿ ಆತ್ಮೀಯ ಒಡನಾಟದಲ್ಲಿರುವಂತವರನ್ನ ಅವರ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡ್ರಿ. About such a person whom we value very much, we are very much concerned whether that person loves us or not. ಅಂತಹ ವ್ಯಕ್ತಿ ನಾವು ಯಾರನ್ನ ಬಹಳವಾಗಿ ಪ್ರೀತಿಸುತ್ತೇವೆಯೋ, ಯಾರನ್ನ ಬಹಳವಾಗಿ ನಾವು ಬೆಲೆ ಕೊಡುತ್ತೇವೆಯೋ, ಯಾರನ್ನ ಅಮೂಲ್ಯವಾದ ವ್ಯಕ್ತಿಗಳೆಂಬುದಾಗಿ ನಾವು ಪರಿಗಣಿಸ್ತೇವೆಯೋ ಅವರ ಬಗ್ಗೆ ಬಹಳ ಚಿಂತೆ ಮಾಡ್ತೇವೆ. ಅವ್ರು ನನ್ನನ್ನ ಪ್ರೀತಿ ಮಾಡ್ತಾರ ಇಲ್ಲವ ಎನ್ನುವಂತ ವಿಷಯದಲ್ಲಿ. Here God is commanding or demanding our love toward him. ಇಲ್ಲಿ ನೋಡುವಾಗ ದೇವರು ಆತನ ಕಡೆಗೆ ನಮ್ಮ ಪ್ರೀತಿಯನ್ನ ಆತನು ಬೇಡಿಕೆ ಇಡುತ್ತಿದ್ದಾನೆ. And he is asking us, do you love me more than this? ಆತನ ಕೇಳ್ತಾ ಇದ್ದಾನೆ, ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿ ಮಾಡುತ್ತೀಯಾ ಅಂತ ಕೇಳ್ತಾ ಇದ್ದಾನೆ. Dear brothers and sisters, well, we are very much valuable, significant, very important in his sight. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನಾನು ನೀವೆಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರು, ಅಮೂಲ್ಯರು, ಬೆಲೆಯುಳ್ಳವರು, ಮೌಲ್ಯವುಳ್ಳವರು ಆಗಿದ್ದೇವೆ. How much are we loving him? ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಪ್ರೀತಿ ಮಾಡುತ್ತಾ ಇದ್ದೇವೆ? If there is love, there will be obedience. ಎಲ್ಲಿ ನಾವು ದೇವರನ್ನ ಪ್ರೀತಿ ಮಾಡ್ತೇವೋ ಅಲ್ಲಿ ನಾವು ದೇವರಿಗೆ ವಿಧೇಯರಾಗ್ತೇವೆ. If we love him, we will, be more conformed to him, his image. ನಾವು ಆತನ ಪ್ರೀತಿ ಮಾಡುವುದಾದ್ರೆ ಆತನ ಹೋಲಿಕೆಗೆ ನಾವು ಹೆಚ್ಚು ಸಮೀಪಸ್ಥರಾಗಿ ಆ ಹೋಲಿಕೆಗೆ ಸರಿಯಾಗಿ ಜೀವಿಸ್ತೇವೆ. Are those things happening in our life? ನಮ್ಮ ಜೀವಿತದಲ್ಲಿ ಆ ಸಂಗತಿಗಳು ನೆರವೇರುತ್ತಾ ಇವೆಯಾ? Yes, when the Lord is asking us to love him, well, it is very practical. He wants us to live an obedient life. ಆತ ನಮ್ಮನ್ನ ಅದೇ ಪ್ರಶ್ನೆ ಮಾಡುತ್ತಾ ಇದ್ದಾನೆ. ನಾವು ಆತನಿಗೆ ವಿಧೇಯರಾಗಿ
ಆತನನ್ನ ಪ್ರೀತಿ ಮಾಡಬೇಕೆಂದೇ ದೇವರು ಆತನು ನಮ್ಮಿಂದ ಬಯಸುವವನಾಗಿದ್ದಾನೆ. May the Lord help us that we may increase in our conformity to the Lord Jesus Christ. ನಾವುಗಳು ಕೂಡ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೋಲಿಕೆಗೆ ನಾವು ಸರಿಯಾಗಿ ಆ ಹೋಲಿಕೆಯಂತೆಯೇ ನಾವು ಜೀವಿಸಲಿಕ್ಕಾಗುವ ಹಾಗೆ ಆತನು ತಾನೇ ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. When the Lord is asking us to love him on one side, ಒಂದು ಕಡೆ ದೇವರು ನಮಗೆ ಆತನನ್ನ ಪ್ರೀತಿ ಮಾಡಬೇಕೆಂಬುದಾಗಿ ಕೇಳುತ್ತಾ ಇದ್ದರೂ the world is on the other side ಮತ್ತೊಂದು ಕಡೆ ಲೋಕವು ಇದೆ. to take away our love after it. ನಮ್ಮ ಪ್ರೀತಿಯನ್ನು ಲೋಕದ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ಲೋಕವು ಇದೆ. It shows its possessions. ಲೋಕವು ತನ್ನಲ್ಲಿರುವಂತಹ ಆ ಒಂದು ಸಂಪತ್ತನ್ನ ಅದರಲ್ಲಿರುವಂತಹ ಎಲ್ಲಾ ತರದ ಕೊಡುಗೆಗಳನ್ನ ನಮಗೆ ತೋರಿಸುತ್ತದೆ. It shows us its pleasures. ಅದು ಲೋಕವು ನಮಗೆ ಅದರ ಶ್ರೇಷ್ಠತೆಯನ್ನ ಮೌಲ್ಯವುಳ್ಳ ಸಂಗತಿಗಳನ್ನ ಲೋಕಾನುಸಾರವಾದ ಸಂಗತಿಗಳನ್ನೇ ನಮ್ಮ ಮುಂದೆ ತೋರಿಸುತ್ತದೆ. It shows us its positions. ಲೋಕದ ಆ ಸ್ಥಾನಮಾನವನ್ನ ನಮಗೆ ತೋರಿಸುತ್ತದೆ. This evening, look into our own lives and see what is our pursuit. What are we after this evening? ನಾವು ಇವತ್ತು ಸಾಯಂಕಾಲದೆಲ್ಲವನ್ನ ನೋಡುವಾಗ ನಾವು ಯಾವುದರ ಹಿಂದೆ ಹೋಗುತ್ತಾ ಇದ್ದೇವೆ, ನಾವು ಯಾವುದನ್ನ ಅನುಸರಿಸುತ್ತಿದ್ದೇವೆ ಎಂಬುದನ್ನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. The Lord demands all. ನಮ್ಮ ಕರ್ತನು ತಾನೇ ನಮ್ಮನ್ನ ನಾವು ಎಲ್ಲವನ್ನ ಆತನನ್ನ ಪ್ರೀತಿ ಮಾಡಬೇಕೆನ್ನುವುದನ್ನ ಆತನು ಬೇಡಿಕೆ ಇಡುತ್ತಾನೆ. Dear friends, those who are listening to me, look into your own lives and see whether you have given your life to him or not. ನನ್ನ ಪ್ರಿಯ ಸಹೋದರನೇ ಸಹೋದರಿ, ನನ್ನ ಪ್ರಿಯರೇ, ಈ ಸಾಯಂಕಾಲ ಈ ಸಂದೇಶವನ್ನು ಕೇಳಿಸಿಕೊಡುತ್ತಾ ಇರುವಂತ ಪ್ರಿಯರೇ, ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ನೀವು ಆತನಿಗೆ ನೀವು ಅವಕಾಶ ಕೊಟ್ಟಿದ್ದೀರೋ, ನಿಮ್ಮ ಜೀವನವನ್ನ ಆತನಿಗೆ ನೀವು ಸಮರ್ಪಿಸಿ ಕೊಟ್ಟಿದ್ದೀರೋ. I was sharing about the beginning of our life. ನಮ್ಮ ಜೀವನದ ಪ್ರಾರಂಭದ ಕುರಿತಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನು. I was sharing about the purpose of our life. ನಮ್ಮ ಜೀವನದ ಉದ್ದೇಶಗಳ ಕುರಿತಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನು. I was sharing about the demand that God makes on our life. ನಮ್ಮ ಜೀವನದ ವಿಷಯದಲ್ಲಿ ದೇವರು ಏನು ಬೇಡಿಕೆ ಇಟ್ಟಿದ್ದಾನೆ, ಏನು ಬೇಡಿಕೆ ಇಡುತ್ತಾನೆ ಎಂಬುದನ್ನ ಕುರಿತಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. In all that we see that we are significant in the sight of God. ಇವೆಲ್ಲವುಗಳಲ್ಲಿ ನೋಡಿರಿ, ನಾವು ದೇವರ ದೃಷ್ಟಿಯಲ್ಲಿ ಬಹು ಅಮೂಲ್ಯರಾಗಿದ್ದೇವೆ, ಬೆಲೆಯುಳ್ಳ ಮೌಲ್ಯ ಉಳ್ಳವರಾಗಿದ್ದೇವೆ. You are important in the sight of God. ನೀವು ದೇವರ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯತೆಯುಳ್ಳವರಾಗಿದ್ದೀರಿ. In the sight of others, you may not be very important. ಬೇರೆ ಜನರ ದೃಷ್ಟಿಯಲ್ಲಿ ನೀವು ಅಷ್ಟೊಂದು ಪ್ರಾಮುಖ್ಯರಲ್ಲದೆ ಇರಬಹುದು. But for God, he is important. ಆದರೆ ದೇವರಿಗೆ ನೀವು ಬಹಳ ಅಮೂಲ್ಯರು, ಬಹಳ ಪ್ರಾಮುಖ್ಯವಾದವರಾಗಿದ್ದೀರಿ. He loved us and gave himself for us. ಆತ ನಮ್ಮನ್ನ ಪ್ರೀತಿ ಮಾಡಿ ನಮಗಾಗಿ ತನ್ನನ್ನೇ ಆತನು ಒಪ್ಪಿಸಿಕೊಟ್ಟನು. And he lives today. ಆತನು ಇಂದಿಗೂ ಜೀವಿಸುತ್ತಿದ್ದಾನೆ. The Lord is now asking us to give our life in love to him. ಆದರೆ ಇವಾಗ ಕರ್ತನು ನಮಗೆ ನಮ್ಮ ಜೀವವನ್ನ ಆತನಿಗೆ ಒಪ್ಪಿಸಿಕೊಡಬೇಕೆಂದು, ಸಮರ್ಪಿಸಿಕೊಡಬೇಕೆಂದು ಆತನು ಬಯಸುತ್ತಿದ್ದಾನೆ, ಬೇಡಿಕೆ ಇಡುತ್ತಿದ್ದಾನೆ. Young people, those who are listening to me, see whether you have taken a decision for the Lord Jesus or not. ಈ ಸಂದೇಶವನ್ನ ಕೇಳಿಸಿಕೊಡ್ತಿರೋ ಯವನಸ್ಥ ಮಕ್ಕಳೇ, ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ನಿಮ್ಮ ಜೀವನವನ್ನ ಕರ್ತನಿಗೆ ಸಮರ್ಪಿಸಿ ಕೊಟ್ಟಿದ್ದೀರಾ ಇಲ್ಲವಾ ಎಂಬುದಾಗಿ ನಿಮ್ಮನ್ನ ಕುರಿತಾಗಿ ಪರೀಕ್ಷೆ ಮಾಡಿಕೊಳ್ಳಿರಿ. If you haven't yet given yourself, this evening the Lord is calling you unto himself. ಒಂದು ವೇಳೆ ನೀವು ಕರ್ತನಿಗೆ ನಿಮ್ಮ ಜೀವಿತವನ್ನ ಒಪ್ಪಿಸಿ ಕೊಟ್ಟಿಲ್ಲದೆ ಇದ್ದರೆ, ಇವತ್ತು ಸಂಜೆ ಕರ್ತನು ನಿಮ್ಮನ್ನ ನೋಡಿ ಕರೆಯುತ್ತಿದ್ದಾನೆ ಅದಕ್ಕಾಗಿ. And those who have given themselves to the Lord, ಯಾರ್ಯಾರು ತಮ್ಮನ್ನೇ ತಾವು ಕರ್ತನಿಗೆ ಒಪ್ಪಿಸಿ ಕೊಟ್ಟಿದ್ದೀರೋ, let us look into our own lives also and examine it. ಅಂತವರೆಲ್ಲರೂ ಕೂಡ ನಮ್ಮ ಸ್ವಂತ ಜೀವನವನ್ನೇ ನಾವು ನೋಡಿಕೊಂಡು
ಪರೀಕ್ಷೆ ಮಾಡಿಕೊಳ್ಳೋಣ. We say that we love him, ನಾವ್ ಹೇಳ್ತೇವೆ ನಮ್ಮ ಕರ್ತನನ್ನ ಪ್ರೀತಿ ಮಾಡುತ್ತೇನೆ ಎಂಬುದಾಗಿ. but where is the obedience? ಆದ್ರೆ ವಿಧೇಯತೆ ಎಲ್ಲಿದೆ? How much is the conformity? ನಾವು ಎಷ್ಟರ ಮಟ್ಟಿಗೆ ದೇವರ ಹೋಲಿಕೆಗೆ ಸರಿಯಾಗಿ ನಾವಿದ್ದೇವೆ? Paul says, ಪೌಲನು ಹೇಳುತ್ತಾನೆ, to me to live is Christ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. Let that be our decision also this evening. ಈ ಸಾಯಂಕಾಲ ಆ ಒಂದು ನಿರ್ಧಾರವೇ ನಮ್ಮ ನಿರ್ಧಾರವೂ ಕೂಡ ಆಗಿರಲಿ. Yes, our life is significant. It is unique. ನಮ್ಮ ಜೀವನವು ಅದು ಅತ್ಯಮೂಲ್ಯವಾದದ್ದು, ಅದು ಬಹಳ ಶ್ರೇಷ್ಠವಾದದ್ದು, ಅದ್ವಿತೀಯವಾದದ್ದು ಆಗಿದೆ. May the Lord give us grace that we may surrender it to the Lord and live for his glory alone. ನಮ್ಮ ಜೀವಿತವನ್ನ ಕರ್ತನಿಗೆ ಸಮರ್ಪಿಸಿಕೊಂಡು ನಾವು ಆತನ ಮಹಿಮೆಗಾಗಿ ಮಾತ್ರವೇ ಜೀವಿಸಲಿಕ್ಕಾಗುವ ಕೃಪೆಯನ್ನ ಕರ್ತನು ತನ್ನ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡಲಿ. May God bless these words into our lives. ದೇವರು ತಾನೇ ಎಲ್ಲ ವಾಕ್ಯಗಳನ್ನು ನಮ್ಮೆಲ್ಲರ ಜೀವನಕ್ಕೆ ಆಶೀರ್ವದಿಸಲಿ. Thank you, Brother Thompson, for a tremendous message, and thank you, Brother Simon, for the translation. ವಿಶೇಷವಾದ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಇವತ್ತು ಕಲಿತಾ ಬಂದ್ವಿ. ಜೀವಿತ ಕೊಟ್ಟ ಜೀವನ, ಈ ಜೀವನದ ಕುರಿತಾಗಿ ಸೇವಕರು ಬಹಳ ಅಮೂಲ್ಯವಂತ 3 ಮುಖ್ಯವಾದ ಸಂಗತಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡು ಬರ್ತಾರೆ. ಆ ಜೀವನ ನಮ್ಮ ಸೃಷ್ಟಿಯ ಸಮಯದಲ್ಲಿ ನಾವು ಎಷ್ಟು ಎಂಬುದಾಗಿ ನಾವು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಅವರು ಈ ವಿಷಯ ನಮ್ಗೆ ತಿಳಿಸ್ತಾ ಬಂದಿದ್ದಾರೆ. ಇದರಿಂದ ನಾವು ಒಂದು ಎಚ್ಚರಿಕೆ ತಗೋಬೇಕು. ಇವತ್ತು ಎಷ್ಟೋ ಜನ ಯವನಸ್ಥರು ಕೇಳ್ತಾ ಇದ್ದೀವಿ, ಮತ್ತೆ ಅನೇಕರು ಅನೇಕ ವರ್ಷಗಳ ಆತ್ಮೀಕ ಜೀವಿತ ನಾವುಗಳು ಕೂಡ ಒಂದು ಆಲೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಜೀವಿತಗಳನ್ನ ಹಗುರವಾಗಿ ತಗೋಬಾರದು. ಬಿಕಾಸ್ ಅವರ್ ಲೈಫ್ ಇಸ್ ವೆರಿ ಪ್ರೆಷಿಯಸ್ ಇನ್ ದ ಸೈಟ್ ಆಫ್ ಗಾಡ್. ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಅಮೂಲ್ಯರು. ಎಷ್ಟು ಅಮೂಲ್ಯರು ಅಂತಂದ್ರೆ, ನಿನ್ನನ್ನ ತಾಕುವಂತವನು ಯೆಹೋವನ ಕಣ್ಣು ಗುಡ್ಡೆಯನ್ನು ತಾಕುವಂತವನಾಗಿದ್ದಾನೆ. ವಿ ಆರ್ ಪ್ರೆಷಿಯಸ್ ಆಸ್ ಆನ್ ಆಪಲ್ ಆಫ್ ಹಿಸ್ ಐಸ್. ಆತನ ಕಣ್ಣಿನ ಹಾಗೆ ನಾವು ಅಮೂಲ್ಯರಾಗಿದ್ದೇವೆ. ನಾವ್ ಎಷ್ಟೊಂದು ಅಮೂಲ್ಯರು ಅಂತಂದ್ರೆ, ನಮಗೋಸ್ಕರವಾಗಿ ಯೇಸು ಕ್ರಿಸ್ತ ತಾನೇ ತನ್ನ ರಕ್ತವನ್ನೇ ಚೆಲ್ಲಿ ಕಲ್ವಾರಿ ಕ್ರೂಜಲ್ಲಿ ಆತನು ತನ್ನ ಪ್ರೀತಿನ ಸಿದ್ಧಾಂತ ಪಡಿಸಿದ್ದಾನೆ. ಇಡೀ ಲೋಕವನ್ನೇ ಒಂದು ಕಡೆ ಇಟ್ಟರೂ ಕೂಡ ನಮಗೆ ಹೋಲಿಕೆ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಅಸ್ ನಾಟ್ ಟೇಕ್ ಅವರ್ ಲೈಫ್ ವೆರಿ ಕ್ಯಾಶುವಲಿ. ನಾವು ಬಹಳ ಹಗುರವಾಗಿ ತೆಗೆದುಕೊಳ್ಳುವಂಥದ್ದು ಬೇಡ. ಬಹಳ ಅಮೂಲ್ಯವಾದ ಒಂದು ಜೀವಿತ, ಅದರಿಂದ ಅದನ್ನ ನಾವು ಪರಿಗಣಿಸ್ಕೊಳ್ಬೇಕು. ಸೃಷ್ಟಿಯಿಂದಲೇ ಆತನ ಸ್ವಾರೂಪ್ಯದಲ್ಲಿ ನೀತಿವಂತರಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಮತ್ತು ಎರಡನೇದಾಗಿ ನಾವು ಇವತ್ತು ಕಲಿತಂತಹ ಶ್ರೇಷ್ಠವಾದಂತಹ ಒಂದು ಸಂಗತಿ, ಅದರ ಒಂದು ಉದ್ದೇಶ, ನಾವು ಯೇಸು ಕ್ರಿಸ್ತನ ಅರಿಯಬೇಕು ಮತ್ತು ಆತನನ್ನ ಮಯಪಡಿಸಬೇಕು. ಟು ನೋವಿಂಗ್ ಅಂಡ್ ಟು ಗ್ಲೋರಿಫೈ ಹಿಮ್, ಟು ಗ್ಲೋರಿಫೈ ನಾಟ್ ಜೀಸಸ್ ಕ್ರೈಸ್ಟ್ is the utmost purpose of our life. Nothing else. Without Christ, there's nothing in our life. ನಾವು ಆತನನ್ನ ಘನಪಡಿಸಬೇಕು, ಆತನನ್ನ ಮಯಪಡಿಸಬೇಕು ಎನ್ನುವಂತ ಒಂದು ಉದ್ದೇಶಕ್ಕೋಸ್ಕರವಾಗಿಯೇ ದಟ್ ಇಸ್ ದ ಪರ್ಪಸ್ ಎಂಬುದಾಗಿ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೇವೆ. ಮತ್ತು ಮೂರನೇದಾಗಿ ಬಹಳ ಸ್ಪಷ್ಟವಾಗಿ ದೇವರಾತ್ಮ ನಮ್ಮನ್ನು ಎಚ್ಚರಿಸಿದ್ದಾನೆ. ದ ಡಿಮ್ಯಾಂಡ್ ಆಫ್ ಅವರ್ ಲಾರ್ಡ್. ಕ್ರಿಸ್ತನ ಇವತ್ತು ನಮ್ಮಿಂದ ಬಯಸುವಂತದ್ದು ಪ್ರೀತಿ, ಪ್ರೀತಿ, ಪ್ರೀತಿ. ಪ್ರಿಯರೇ, ಸ್ವಲ್ಪ ಆಲೋಚನೆ ಮಾಡಿಕೊಳ್ಳೋಣ. ಒಂದು ವೇಳೆ ಇವತ್ತು ಸಂದೇಶ ಕೇಳುವಂತದ್ರಲ್ಲಿ ಇನ್ನೂ ಕೂಡ ಯಾರು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವಂತವ್ರು ಇರುವುದಾದ್ರೆ, ನನ್ನ ಪ್ರಿಯ ಯವನಸ್ಥ ಮಕ್ಕಳೇ, ಈ ರಾತ್ರಿ ನಿಮ್ಮ ಹೃದಯ ಯೇಸು ಕ್ರಿಸ್ತನು ನಿನ್ನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಳ್ಳಿರಿ. ಆತನ ಪ್ರೀತಿಯನ್ನ ಸ್ವೀಕರಿಸಿರಿ, ರಕ್ಷಣೆ ಅನುಭವಕ್ಕೆ ಬನ್ರಿ, ಅದು ಆತನನ್ನ ಬಿಡಿಸ್ತಾರೆ. ಪ್ರಿಯರೇ, ಇವತ್ತು ನಮಗೂ ಕೂಡ ದೊಡ್ಡ ಪಾಠ. ನಾವು ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀವಿ ಎಂಬುದಾಗಿ ಹೇಳ್ತೀವಿ. ಆದರೆ ಪ್ರಕಟಣೆ ಪುಸ್ತಕ ಹೇಳಿದ ರೀತಿಯಲ್ಲಿ ಎಷ್ಟೋ ಜನ ಮೊದಲ ಪ್ರೀತಿಯಲ್ಲಿ ಬಿದ್ದು ಹೋಗಿದ್ದೇವೆ. We have become mechanical life, fallen in our first love. ಮೊದಲ ಪ್ರೀತಿ ಏನಿತ್ತು, ಇವತ್ತು ಪ್ರೀತಿ ಕಾಣ್ತಾ ಇಲ್ಲ. ಅನೇಕರ ಪ್ರೀತಿ ತಣ್ಣಗಾಗಿ ಹೋಗಿದೆ, ಅನೇಕರ ಜೀವಿತ ಉಗುರು ಬೆಚ್ಚಗಾಗಿದೆ. ಆದ್ರಿಂದ ಇವತ್ತು ತಿರುಗಿ ನಾವು ನಮ್ಮ ಜೀವಿತನ ಪರೀಕ್ಷೆ ಮಾಡಿಕೊಳ್ಳೋಣ. ಬಹಳ ಸ್ಪಷ್ಟವಾಗಿ ದೇವರಾತ್ಮನು ಎಚ್ಚರಿಸಿದ್ದಾನೆ. ಗಂಭೀರವಾದ ರೀತಿಯಲ್ಲಿ ನಾವು ಪರೀಕ್ಷೆ ಮಾಡಿ, ಒಂದು ವೇಳೆ ಕ್ರಿಸ್ತನ ಪ್ರೀತಿ ನಾವು ತಣ್ಣಗಾಗಿ ಹೋಗುವುದಾದ್ರೆ ಈ ಕ್ಷಣವೇ ನಾವು ಆತನ ಕಡೆಗೆ ತಿರುಗಿಕೊಂಡು ಮೊದಲ ಪ್ರೀತಿಗೆ ಬರೋಣ, ಆತನಿಗೆ ವಿಧೇಯರಾಗೋಣ. ಕ್ರಿಸ್ತನನ್ನ ಘನಪಡಿಸ್ತಾ ಆತನ ವಾಕ್ಯಕ್ಕೆ ವಿಧೇಯರಾಗಿ ಆತನ ಮೆಚ್ಚುವಂತೆ ನಾವು ಜೀವಿಸುವಂತವರಾಗಿರೋಣ. ಈ ವಿಶೇಷವಂತ ಸಮಯದಲ್ಲಿ ಅಂತ್ಯ ಪ್ರಾರ್ಥನೆಯನ್ನ ದೇವರ ಸೇವಕರಾದಂತ ಸಹೋದರ ಎನ್.ಎ. ಪಾಲ್
ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅದಾದ ನಂತರ ಸಹೋದರ TS ಪ್ರಭುದಾಸ್ ಅವರು ಮುಂದಿನ ನಾಳಿನ ವಿಷಯವಾಗಿ ಕೆಲವು ಸೂಚನೆಯ ವಿಷಯಗಳನ್ನ ತಿಳಿಸಬೇಕೆಂಬುದಾಗಿ ಕೂಡ ಕೇಳಿಕೊಳ್ತಾರೆ. ವರ್ಡ್ ಟು ಬ್ರದರ್ NA Paul ಫಾರ್ ದ ಕ್ಲೋಸಿಂಗ್ ಪ್ರೇಯರ್. ಎಲ್ಲರಿಗೂ ನಮಸ್ಕಾರ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವಂತ ನಮ್ಮ ತಂದೆಯಾದ ದೇವರೇ, ಜೀವವನ್ನು ಕೊಟ್ಟಾತನೇ, ನಿನ್ನ ಜೀವ ವಾಯುವನ್ನು ಊದಿ ನಮ್ಮನ್ನು ಬದುಕಿಸಿದ ಆತನೇ, ನಿನಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಈ ದಿನ ನಾವು ನಿನ್ನ ಸನ್ನಿಧಿಯಲ್ಲಿ ಕಲಿತಿರುವಂತ ಅಮೂಲ್ಯವಾದಂತ ಸತ್ಯಾಂಶಗಳಿಗೋಸ್ಕರವಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿಮ್ಮ ಸೇವಕರು, ನಮ್ಮ ಪ್ರಿಯ ಸಹೋದರರು, ಕರ್ತನೆ ಥಾಮ್ಸನ್ ಬಿ ಥಾಮಸ್ ಅವರು, ಕರ್ತನೆ ಅವರ ಮುಖಾಂತರವಾಗಿ ನಿನ್ನ ಸ್ಪಷ್ಟವಾದಂತ ಕರ್ತನೆ ಸಂದೇಶವನ್ನು ನಮ್ಮ ಮುಂದೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಒಂದು ಟಾಪಿಕ್ ನಮಗೆ ಜೀವನ, ಮರಣ ಮತ್ತು ನಂತರ ಈ ವಿಷಯಗಳ ಬಗ್ಗೆ ಕರ್ತನೆ 3 ದಿವಸದ ಈ ವಿಶೇಷ ಕೂಟಗಳನ್ನ ಆಯೋಜನೆ ಮಾಡುವುದಕ್ಕೆ ನೀನು ಆಲೋಚನೆ ಕೊಟ್ಟಿದ್ದೀರಿ. ಮತ್ತು ಮೊದಲನೇ ದಿನಾನೇ ನಾವು ನಿನ್ನ ಸೃಷ್ಟಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಒಬ್ಬ ವ್ಯಕ್ತಿ ಲೋಕವನ್ನೆಲ್ಲ ಸಂಪಾದನೆ ಮಾಡ್ಕೊಂಡು ತನ್ನ ಪ್ರಾಣವನ್ನೇ ನಷ್ಟಪಡಿಸ್ಕೊಂಡ್ರೆ ಅವ್ನಿಗೆ ಏನ್ ಪ್ರಯೋಜನ ಅಂತ ಅಂದ್ಬಿಟ್ಟು ನಾವು ಮೊಟ್ಟ ಮೊದಲನೇದಾಗಿ ಕರ್ತನೆ ನಾವು ನೋಡಿದ್ದೇವೆ. ಹಾಗಾದ್ರೆ ನಮ್ಮ ಪ್ರಾಣ ಅಥವಾ ನಮ್ಮ ಆತ್ಮ ಬಹಳ ವಿಶೇಷವಾದದ್ದು. ನಿನ್ನ ಸೃಷ್ಟಿಯಲ್ಲಿ ಕರ್ತನಾದ ದೇವರೇ ಒಂದು ವಿಶೇಷವಾದಂತವರನ್ನಾಗಿ ನೀವು ಉಂಟು ಮಾಡಿದ್ದೀರಿ. ಕರ್ತನೆ, ನಾವು ಯಾರು ಕೂಡ ಕರ್ತನೆ ನಾಶನಕ್ಕೆ ಹೋಗ್ಬಾರ್ದು. ಆದ್ರೆ ನಿನ್ನ ಉದ್ದೇಶಗಳು ಕರ್ತನಾದ ದೇವರೇ ನಮ್ಗೆ ತಿಳಿಯಪಡಿಸಿದ್ದೀರಿ ಸ್ಪಷ್ಟವಾಗಿ. ನಮ್ಮ ಜೀವನ ಬಹಳ ಅಮೂಲ್ಯವಾದದ್ದು ಸ್ವಾಮಿ. ಈ ಜೀವನಕ್ಕೆ ತುಂಬಾ ನಾವು ಕರ್ತನೆ ಬೆಲೆ ಕಟ್ಟಕ್ ಆಗುದೇ ಇಲ್ಲ ಕರ್ತನಾದ ದೇವರೇ. ಯಾಕೆ ಅಂತಂದ್ರೆ ಈ ಶರೀರ ನಿಮ್ಮ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದೆ ಮತ್ತು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಉಂಟು ಮಾಡಿದ್ದೀರಿ ಮತ್ತು ನಿಮ್ಮ ಜೀವವಾಯುವನ್ನೇ ನಮ್ಗೆ ಕೊಟ್ಟಿದ್ದೀರಿ ಕರ್ತನೆ. ಇಂಥದ್ದನ್ನ ನೀವು ಮಾಡಿದ ದೇವರಿಗೆ ನಾವು ನಮ್ಮ ಜೀವನ ಅಮೂಲ್ಯವಾದದ್ದು, ಅದನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು ಅನ್ನುವಂತ ಮುಖ್ಯ ಮೂಲವಾದಂತ ವಿಷಯ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಈ ಜೀವನ ನಿಮಗೋಸ್ಕರವಾಗಿ ನಾವು ಭೂಲೋಕದಲ್ಲಿ ಕಳೆಯುವಂತೆ ಕರ್ತನಾದ ದೇವರೇ ನೀವು ನಮ್ಗೆ ಕಲಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ಕರ್ತನಾದ ದೇವರೇ, ಜೀವನದ ಉದ್ದೇಶ ಹೌದು ಕರ್ತನಾದ ದೇವರೇ, ದೇವರನ್ನು ಮಹಿಮೆ ಪಡಿಸ್ಬೇಕಷ್ಟೇ. ಹೌದು ಕರ್ತನೆ, ಈ ದೇಹದಿಂದ ಈ ಜೀವನದಿಂದ ನಿಮ್ಮನ್ನೇ ಮಹಿಮೆ ಪಡಿಸ್ಬೇಕು ಕರ್ತನಾದ ದೇವರೇ. ನಾವು ಇರುವುದಾದ್ರೆ ನಿಮಗೋಸ್ಕರ ಮತ್ತು ಕರ್ತನಾದ ದೇವರೇ ಏನೇ ಮಾಡಿದ್ರು ಕೂಡ ನಿಮ್ಮ ಜೊತೆನಲ್ಲೇ ನಾವು ನಿಮ್ಮನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ಕರ್ತನೆ ಮಾಡ್ಬೇಕು ಅನ್ನುವಂತ ಒಂದು ವಿಶೇಷವಾದಂತ ವಿಷಯ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಅನೇಕ ಸಲ ಕರ್ತನಾದ ದೇವರೇ ನಿಮ್ಮನ್ನು ಮಹಿಮೆ ಪಡಿಸುವುದನ್ನ ಬಿಟ್ಟು ಲೋಕದಲ್ಲಿ ಸೇರ್ಕೊಂಡು ಲೋಕದವುಗಳನ್ನ ಪ್ರೀತಿಸ್ತಾ ಲೋಕದವರ ಒಂದಿಗೆ ನಾವು ಇಜ್ಜೋಡಾಗುವಂತ ಜೀವನ ಆಗಿದೆ. ಇದನ್ನ ನಾವು ತಿಳ್ಕೊಂಡಿದ್ದೇವೆ ಸ್ವಾಮಿ. ನಿಮ್ಮನ್ನೇ ಮಹಿಮೆ ಪಡಿಸ್ಬೇಕು ಅಂತ ಹೇಳಿ ಕರ್ತನಾದ ದೇವರೇ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ. ನಮ್ಮಿಂದ ನೀವು ಬಯಸುವಂತಹದ್ದು ಕರ್ತನಾದ ದೇವರೇ ಮೌಲ್ಯ ಭರಿತವಾದಂತ ಜೀವನ. ಹೌದು ಕರ್ತನೆ, ವ್ಯಾಲ್ಯೂ ಬೇಸ್ಡ್ ಲೈಫ್. ಹೌದು ಕರ್ತನೆ, ಅದರಲ್ಲಿ ಮುಖ್ಯವಾಗಿ ಪ್ರೀತಿಯ ವಿಷಯದಲ್ಲಿ ನಮ್ಗೆ ನಮ್ಮ ಮುಂದೆ ತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಪ್ರೀತಿ ಅನ್ನುವಂಥದ್ದು ಶ್ರೇಷ್ಠವಾದ ಪ್ರೀತಿ. ಒಂದು ವೇಳೆ ಪೇತ್ರನಿಗೆ ಪ್ರಶ್ನೆ ಮಾಡಿದ ಹಾಗೆ ನಮ್ಮನ್ನು ಕೂಡ ಮಾಡ್ತಾ ಇರ್ಬೋದು ಕರ್ತನಾದ ದೇವರೇ, ಮಾಡ್ತಾ ಇದ್ದೀರಿ. ಪೇತ್ರನೇ ನೀನು ನನ್ನನ್ನು ಪ್ರೀತಿಸ್ತೀಯಾ? ಪೇತ್ರನೇ ನನ್ನನ್ನು ಪ್ರೀತಿಸ್ತೀಯಾ? ಹೌದು ಕರ್ತನೆ, ಈ ಪ್ರಶ್ನೆ ನಮಗೂ ಇದೆ ಸ್ವಾಮಿ. ನಾವು ನಿಮ್ಮನ್ನು ಪ್ರೀತಿಸುವುದಾಗಿದ್ದರೆ ನಿನ್ನ ಮಾತನ್ನು ಕೇಳಿ ನಿಮ್ಮೊಂದಿಗೆ ನಾವು ಜೀವನ ಮಾಡಿ ಕರ್ತನೆ, ನಿಮ್ಮೊಂದಿಗೆ ಕರ್ತನೆ ಈ ಪರಿಪೂರ್ಣವಾದ ಜೀವಿತವನ್ನು ಕರ್ತನೆ ಮಾಡುವುದಕ್ಕೆ ಸಹಾಯ ಮಾಡು. ಯಾಕೆ ಅಂತಂದ್ರೆ ಈ ಲೋಕದಲ್ಲಿ ನಾವು ಜೀವನ ಇದೆ ಮತ್ತು ಮರಣ ಇದೆ, ನಂತರ ಏನಾಗ್ತೀವಿ ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋದಿಕ್ಕೆ ನಮಗೆ ಕರ್ತನ ದೇವರೇ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳಿಂದ ಕರ್ತನೆ ನಾವು ಪ್ರಭಾವಿತರಾಗಿದ್ದೇವೆ. ಅನೇಕರ ಮನಸ್ಸುಗಳಲ್ಲಿ ನೀವು ಮಾತನಾಡಿದ್ರಿ. ಯವನಸ್ಥರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಮುಂದೆ ಅವರು ಕರ್ತನಿಗೋಸ್ಕರವಾಗಿ ಜೀವಿಸುವುದಕ್ಕೆ ನೀವು ಕರೆದಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತಾ ಇದ್ದೇವೆ ಕರ್ತನಾದ ದೇವರೇ. ಮತ್ತು ದೇವರ ವಾಕ್ಯ ಸಂದೇಶ ತಂದಿರುವಂತ ನಮ್ಮ ಪ್ರಿಯ ಸಹೋದರರು ಥಾಮ್ಸನ್ ಬಿ ಥಾಮಸ್ ಅವ್ರಿಗೋಸ್ಕರ ಟ್ರಾನ್ಸ್ಲೇಷನ್ ಮಾಡಿದಂತ ಪ್ರಿಯ ಸಹೋದರರು ಸೈಮನ್ ಎಸ್ ಶಿವಮೊಗ್ಗ ಇವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು, ನಿಮಗೆ ವಂದನೆ ಸ್ವಾಮಿ. ಮತ್ತು ಹಾಡುಗಳು ಕೂಡ ಹೇಳಿರುವಂತ ಕರ್ತನೆ ನಮ್ಮ ಜಾನ್ ಪಾಲ್ ಅವ್ರ ಕುಟುಂಬ ಮತ್ತು ಕರ್ತನಾದ ದೇವರೇ ನಮ್ಮ ಎಡ್ವಿನ್ ಪಾಲ್ ಅವ್ರಿಗೋಸ್ಕರ ಮತ್ತು ಕರ್ತನೆ ನಮ್ಮ ಸಹೋದರಿ ಬಾಂಬೆಯಿಂದ ಆಡಿರುವಂತ ಕರ್ತನೆ ಕಾಟಗಿರಿ ಅವ್ರಿಗೋಸ್ಕರ, ಎಲ್ಲರಿಗೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲರನ್ನ ಆಶೀರ್ವದಿಸಿದ್ದಕ್ಕಾಗಿ ವಂದನೆ. ಈ ಶುಭ ರಾತ್ರಿಯಲ್ಲಿ ಕರ್ತನಿನ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ನಿಮ್ಮ ಚಿತ್ತಾನುಸಾರವಾಗಿ ನಾಳೆ ಮತ್ತೆ ಸೇರಿ ನಿಮ್ಮ ಕರ್ತನೆ ಪ್ರಿಯ ಜೀವವುಳ್ಳ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ರಿ. ಮತ್ತು ಕರ್ತನೆ ಇದನ್ನ ನಡೆಸಿಕೊಟ್ಟಿರುವಂತ ಪ್ರಿಯ ಸಹೋದರರು ಡಾಕ್ಟರ್ ಪ್ರಭುದಾಸ್ ಅವ್ರಿಗೋಸ್ಕರವಾಗಿ ನಿಮ್ಮನ್ನು ಕೊಂಡಾಡುತ್ತಾ ಇದ್ದೇವೆ ಸ್ವಾಮಿ.
ಎಲ್ಲರಿಗೋಸ್ಕರ ನಿನಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ, ಆಮೇನ್.